Hello my dear students, welcome to my PU Chemistry YouTube channel. ನಾನು ಶ್ರೀನಿವಾಸ್. ಲಾಸ್ಟ್ ಕ್ಲಾಸ್ ನಿಮಗೆ ಸೊಲ್ಯೂಷನ್ಸ್ ಚಾಪ್ಟರ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ. ಅದರಲ್ಲಿ ಟೈಪ್ ಆಫ್ ಸೊಲ್ಯೂಷನ್ಸ್ನ ನಾವು ಕಲ್ತ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಟೈಪ್ ಆಫ್ ಸೊಲ್ಯೂಷನ್ಸ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಂದು ಟೈಪ್ ಆಫ್ ಸೊಲ್ಯೂಷನ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ದಟ್ ಈಸ್ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಹೇಳಿದೆ ಅಲ್ವಾ. ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್. ಸೊ ಅಲ್ಲಿ ಒಂದು ಕಂಡೀಷನ್ಸನ್ನು ಹೇಳಿದೆ ನಾನು ನಿಮಗೆ. ಏನು, ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸಲ್ಲಿ ಆ ಎರಡೂ ಲಿಕ್ವಿಡ್ ಏನಾಗಿರಬೇಕು, ಓಲಟೈಲ್ ಆಗಿರಬೇಕು ಅಂತ ಹೇಳಿದ್ದೆ. ಓಲಟೈಲ್ ಅಂದರೆ ಎರಡೂ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡೂ ಕೂಡ ಏನಾಗಬೇಕು, ಎಕ್ಸ್ಪೋಸ್ ಮಾಡಿಟ್ರೆ ನೀವು ಓಪನ್ ಅಟ್ಮಾಸ್ಫಿಯರ್ಗೆ ಇಟ್ಟರೆ ಅದೇನಾಗಬೇಕು, ಈಸಿಯಾಗಿ ವೇಪರ್ ಸ್ಟೇಟಿಗೆ ಬರುವಂಥ ಲಿಕ್ವಿಡ್ಸ್ ಆಗಿರಬೇಕು. ಬಟ್ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ನಾವು ಸ್ವಲ್ಪ ಬೇರೆ ಥರ ಸೊಲ್ಯೂಷನ್ಸನ್ನ ತೊಗೊಳ್ಳೋಣ. ಅಲ್ಲಿ ಸಲ್ಯೂಟು ಮತ್ತು ಸಾಲ್ವೆಂಟ್ ಇರುತ್ತೆ. ಓಕೆ, ಹಾಗೆ ಬರೀತೀನಿ ನಾನು, ಕನ್ಫ್ಯೂಷನ್ಸ್ ಆಗೋದು ಬೇಡ ನಿಮಗೆ. ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಇರುತ್ತೆ. ಸೊ ಅಲ್ಲೇನಾಗಿರುತ್ತೆ ಅಂದರೆ ಸಾಲ್ವೆಂಟ್ ಲಿಕ್ವಿಡ್ ಆ್ಯಸ್ ಯೂಶುವಲ್ಲು. ಆ ಸಾಲ್ವೆಂಟ್ ಏನಾಗಿರಬೇಕು, ಓಲಟೈಲ್ ಲಿಕ್ವಿಡ್ ಆಗಿರಬೇಕು, ಅದು ಮರಿಬೇಡಿ, ಓಲಟೈಲ್ ಲಿಕ್ವಿಡ್ ಆಗಿರಬೇಕು. ಬಟ್ ಮೇಜರ್ ಕಂಡೀಷನ್, ಬಿ ವೆರಿ ಕೇರ್ಫುಲ್, ಆ ಸಲ್ಯೂಟ್ ಏನಾಗಿರಬೇಕು ಅಂದರೆ ಇಟ್ ಶುಡ್ ಬಿ ನಾನ್ ಓಲಟೈಲ್ ಆಗಿರಬೇಕು. ಇದು ಮೇಜರ್ ಕಂಡೀಷನ್. ಬಟ್ ಪ್ರೀವಿಯಸ್ ಸೊಲ್ಯೂಷನ್ಸಲ್ಲಿ ಏನಾಗಿತ್ತು, ಎರಡೂ ಕೂಡ ಓಲಟೈಲ್ ಆಗಿತ್ತು. ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಆರ್ ಬೋತ್ ಆರ್ ಓಲಟೈಲ್ ಲಿಕ್ವಿಡ್ಸ್ ಆಗಿತ್ತು. ಬಟ್ ಈ ಕೇಸಲ್ಲಿ ಏನಾಗಿರಬೇಕು, ಲಿಕ್ವಿಡ್ ಸಾಲ್ವೆಂಟ್ ಮಾತ್ರ ಓಲಟೈಲ್ ಲಿಕ್ವಿಡ್ ಆಗಿರಬೇಕು. ಆ ಸಲ್ಯೂಟ್ ಏನಾಗಿರಬೇಕು, ಇಟ್ ಶುಡ್ ಬಿ ನಾನ್ ಓಲಟೈಲ್ ಆಗಿರಬೇಕು. ಓಕೆನಾ. ಸೊ ಈ ಥರ ಟೈಪ್ ಆಫ್ ಸೊಲ್ಯೂಷನ್ಸ್ ಅಂದರೆ ನಾನ್ ವಾಲಟೈಲ್ ಸಲ್ಯೂಟ್ ಇದ್ದು ಓಲಟೈಲ್ ಲಿಕ್ವಿಡ್ ಇರುವಂಥ ಸೊಲ್ಯೂಷನ್ಸ್ಗೆ ಒಂದು ಸ್ಪೆಷಲ್ ಪ್ರಾಪರ್ಟೀಸ್ ಇರುತ್ತೆ. ಓಕೆನಾ. ಆ ಪ್ರಾಪರ್ಟಿನ ನಾವು ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳಿ ಕರಿತೀವಿ. ಈ ಥರ ಪ್ರಾಪರ್ಟಿ ನಾವು ನೋಡುವಂಥದ್ದು ಈ ಟೈಪ್ ಆಫ್ ಸೊಲ್ಯೂಷನ್ಸಲ್ಲಿ ಮಾತ್ರ ನಾವು ನೋಡುವಂಥದ್ದು ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಏನಿದು ಕಾಲಿಗೇಟಿವ್ ಪ್ರಾಪರ್ಟಿ, ಏನು ಸರ್ ಇದು ಸ್ಪೆಷಲ್ ಪ್ರಾಪರ್ಟಿ, ಇದ್ರದ್ದು ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಈಗ ನೋಡಿ, ಇದೊಂದು ಚಾಕ್ ಪೀಸ್. ಈಗ ಇದಕ್ಕೆ ಇದ್ರದ್ದೇ ಆದ ಪ್ರಾಪರ್ಟೀಸ್ ಇದೆ. ಮಾಸ್ ಇದೆ, ವಾಲ್ಯೂಮ್ ಇದೆ, ಡೆನ್ಸಿಟಿ ಇದೆ, ಕಲರ್ ಇದೆ ಅಲ್ವಾ. ಮತ್ತು ಮೆಲ್ಟಿಂಗ್ ಪಾಯಿಂಟ್ ಇದೆ ಇದಕ್ಕೆ. ಈಗ ಇದ್ರದ್ದೇ ಆದ ಪ್ರಾಪರ್ಟೀಸ್ ಇದೆ. ಒಂದು ಚಾಕ್ ಪೀಸ್ ಅಂತ ತೊಗೊಂಡಾಗ ಇದಕ್ಕೊಂದಷ್ಟು ಪ್ರಾಪರ್ಟೀಸ್ ಇರುತ್ತೆ ಮತ್ತು ಆ ಪ್ರಾಪರ್ಟೀಸ್ಗೆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಇರುತ್ತೆ ಅಲ್ವೇನ್ರಪ್ಪ. ಹಾಗೆ ನಾನು ನಾನ್ ವಾಲಟೈಲ್ ಸಲ್ಯೂಟನ್ನು ಒಂದು ಓಲಟೈಲ್ ಲಿಕ್ವಿಡಲ್ಲಿ ಡಿಸಾಲ್ವ್ ಮಾಡಿದಾಗ ಅಲ್ಲೊಂದು ಸಲ್ಯೂಷನ್ ಫಾರ್ಮ್ ಆಗುತ್ತೆ. ಆ ಸಲ್ಯೂಷನ್ಗೂ ಕೂಡ ಕೆಲವೊಂದಷ್ಟು ಪ್ರಾಪರ್ಟೀಸ್ ಇದ್ದೇ ಇರುತ್ತೆ. ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ಫ್ರೀಸಿಂಗ್ ಪಾಯಿಂಟ್ ಇರ್ಬೋದು, ವೇಪರ್ ಪ್ರೆಷರ್ ಇರ್ಬೋದು, ಹೀಗೆ ಕಲರ್ ಇರ್ಬೋದು, ಹೀಗೆ ಸೋ ಮೆನಿ ಪ್ರಾಪರ್ಟೀಸ್ ಅದಕ್ಕೂ ಕೂಡ ಇರುತ್ತೆ. ಹೌದಾ. ನಾನೇನು ಮಾಡ್ತೀನಿ, ಎಷ್ಟೋ ಪ್ರಾಪರ್ಟೀಸ್ ಇರುತ್ತೆ, ಅಷ್ಟೇ ಅಲ್ಲ ಇನ್ನೂ ಏನೇನೋ ಪ್ರಾಪರ್ಟೀಸ್ ಇರುತ್ತೆ. ಅದರಲ್ಲಿ ಯಾವುದೋ ಎರಡು ಪ್ರಾಪರ್ಟಿನ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಎಕ್ಸ್ ಆ್ಯಂಡ್ ವೈ ಅಂತ. ಯಾವುದೋ ಟೂ ಪ್ರಾಪರ್ಟೀಸ್ ಇದೆ ಆ ಸೊಲ್ಯೂಷನ್ನಿಗೆ, ಅದು ಜನರಲ್ ಆಗಿ ನಾನು ಎಕ್ಸ್ ಆ್ಯಂಡ್ ವೈ ಅಂತ ತೊಗೋತಾ ಇದ್ದೀನಿ ಎಷ್ಟೋ ಪ್ರಾಪರ್ಟೀಸಲ್ಲಿ. ಮತ್ತು ಆ ಪ್ರಾಪರ್ಟೀಸ್ಗೆ ವ್ಯಾಲ್ಯೂಸ್ ಇರುತ್ತೆ ತಾನೇ. ಸೊ ನಾನೇನು ಮಾಡ್ತೀನಿ, ಫಸ್ಟು 1 ಮೋಲ್ ಸಲ್ಯೂಟನ್ನು ಹಾಕಿರ್ತೀನಿ. ಆ ಸೊಲ್ಯೂಷನ್ನ ಫಾರ್ಮ್ ಮಾಡಬೇಕಾದ್ರೆ ಆ ನಾನ್ ವಾಲಟೈಲ್ ಸಲ್ಯೂಟ್ ಎಷ್ಟು ಹಾಕಿದ್ದೆ, 1 ಮೋಲ್ ಸಲ್ಯೂಟನ್ನು ಹಾಕಿದ್ದೆ. ಆ 1 ಮೋಲ್ ಸಲ್ಯೂಟನ್ನು ಹಾಕಿದ್ದಾಗ ಆ ಪ್ರಾಪರ್ಟೀಸ್ ಎಕ್ಸ್ ಮತ್ತು ವೈ ಅನ್ನೋ ಎರಡು ಪ್ರಾಪರ್ಟೀಸ್ ಇದ್ವಲ್ಲ, ಅದಕ್ಕೆ ವ್ಯಾಲ್ಯೂಸ್ ಇತ್ತು. ಎಷ್ಟು, ಎಕ್ಸ್ ಅನ್ನೋದಕ್ಕೆ ಪ್ರಾಪರ್ಟಿ ವ್ಯಾಲ್ಯೂ 2 ಇತ್ತು, ವೈ ಅನ್ನೋ ಪ್ರಾಪರ್ಟಿಗೆ ವ್ಯಾಲ್ಯೂ 3 ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, ಇದು ಜಸ್ಟ್ ನಿಮಗೆ ಡೆಫಿನಿಷನ್ ಅರ್ಥ ಮಾಡಿಸೋಕ್ಕೋಸ್ಕರ ನಾನು ಅದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ, ಅದೇ ಸೊಲ್ಯೂಷನ್ಗೆ ನಾನು ಸಲ್ಯೂಟ್ ಏನು ಹಾಕಿದ್ದೀನಿ 1 ಮೋಲು ಜಾಸ್ತಿ ಮಾಡ್ತಾ ಹೋಗ್ತೀನಿ, 2 ಮೋಲ್ಸ್ ಹಾಕ್ತೀನಿ. ಈಗ ನಂಬರ್ ಆಫ್ ಸಲ್ಯೂಟನ್ನು ಜಾಸ್ತಿ ಮಾಡ್ತಾ ಹೋಗೋಣ. ಜಾಸ್ತಿ ಮಾಡ್ತಾ ಹೋದಾಗ ಎಕ್ಸ್ ಅನ್ನೋ ಪ್ರಾಪರ್ಟಿದು ವ್ಯಾಲ್ಯೂ ಎಷ್ಟಾಯಿತು, 4 ಆಯಿತು. ಬಟ್ ವೈ ಅನ್ನೋ ಪ್ರಾಪರ್ಟಿದು ವ್ಯಾಲ್ಯೂ 3 ಇದೆ. ಓಕೆನಾ. ನೆಕ್ಸ್ಟು ಅದೇ ಸಲ್ಯೂಟನ್ನು ನಾನು 5 ಮೋಲ್ ಮಾಡ್ತೀನಿ. ಐ ಆಮ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟು. ಓಕೆ, ಬಟ್ ಇನ್ನೊಂದು ಚೇಂಜಸ್ ಮಾಡ್ತೀನಿ. ಫಸ್ಟು 1 ಮೋಲ್ 2 ಮೋಲ್ ನಾನೇನು ಮಾಡ್ತಾಯಿದ್ದೆ, ಶುಗರ್ ಆ್ಯಡ್ ಮಾಡ್ತಾಯಿದ್ದೆ, ನಾನ್ ವಾಲಟೈಲ್ ಶುಗರ್ ಆ್ಯಡ್ ಮಾಡ್ತಾಯಿದ್ದೆ. ನೆಕ್ಸ್ಟು ನೆಕ್ಸ್ಟು ಆ್ಯಡ್ ಮಾಡಬೇಕಾದ್ರೆ ಯೂರಿಯಾನ ಹಾಕ್ತಾಯಿದ್ದೀನಿ. ಅಂದರೆ ನೇಚರ್ ಚೇಂಜ್ ಮಾಡ್ತಾಯಿದ್ದೀನಿ. ಮೊದಲು ಶುಗರ್ ಇತ್ತು, ಈಗ ಯೂರಿಯಾ ಹಾಕ್ತಾಯಿದ್ದೆ. ಅಂದರೆ ನೇಚರನ್ನು ಚೇಂಜ್ ಮಾಡ್ತಾಯಿದ್ದೀನಿ, ನಂಬರ್ನೂ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಆಗಲೂ ಕೂಡ ಎಕ್ಸ್ ಅನ್ನೋ ಪ್ರಾಪರ್ಟಿದು ವ್ಯಾಲ್ಯೂ ಏನಾಯಿತು, 10 ಆಗೋಯಿತು. ಬಟ್ ವೈ ಅನ್ನೋ ಪ್ರಾಪರ್ಟಿದು ವ್ಯಾಲ್ಯೂ ಅಗೇನ್ 3ನೇ ಇದೆ. ಸೊ ಇದರ ಅರ್ಥ ಏನು, ಈ ಅಬ್ಸರ್ವೇಷನ್ ನೋಡಿದ್ರೆ ನೀವು ಅಲ್ಲಿ ಒಂದು ಕನ್ಕ್ಲೂಷನ್ ಬರ್ಬೋದು. ಏನಂತ, ಆ್ಯಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇನ್ಕ್ರೀಸಿಂಗ್, ದ ಎಕ್ಸ್ ಪ್ರಾಪರ್ಟಿ ವ್ಯಾಲ್ಯೂ ಈಸ್ ಆಲ್ಸೋ ಇನ್ಕ್ರೀಸಿಂಗ್, ಬಟ್ ವೈ ಪ್ರಾಪರ್ಟಿ ವ್ಯಾಲ್ಯೂ ಇಸ್ ನಾಟ್ ಚೇಂಜಿಂಗ್. ಹಾಗಿದ್ರೆ ನಾವೇನಂತ ಹೇಳ್ಬೋದು, ಎಕ್ಸ್ ಅನ್ನೋ ಪ್ರಾಪರ್ಟಿದು ವ್ಯಾಲ್ಯೂ
ಆ ಸಲ್ಯೂಟ್ದು ನಂಬರ್ ಆಫ್ ಮೋಲ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಮೋಲ್ಸ್ ಚೇಂಜ್ ಮಾಡ್ದಂಗೆಲ್ಲ ಆ ಎಕ್ಸ್ ಅನ್ನೋ ಪ್ರಾಪರ್ಟಿದು ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ಅಂದಮೇಲೆ ಎಕ್ಸ್ ಅನ್ನೋ ಪ್ರಾಪರ್ಟಿದು ವ್ಯಾಲ್ಯೂ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಆದರೆ ನೋಡಿ, ಶುಗರ್ ಹಾಕಿದೆ ಆಗಲೂ ಚೇಂಜ್ ಆಯಿತು, ಯೂರಿಯಾ ಹಾಕಿದೆ ಸೇಮ್ ವೇನಲ್ಲೇ ಚೇಂಜಸ್ ಆಗ್ತಾ ಇದೆ. ಅಂದರೆ ನೇಚರ್ ಆಫ್ ದ ಸಲ್ಯೂಟ್ ಮೇಲೆ ಡಿಪೆಂಡ್ ಆಗಿರಲ್ಲ, ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು. ಶುಗರ್ ಹಾಕಿದ್ರೂ ಅಷ್ಟೇ ಚೇಂಜಸ್ ಆಗ್ತಾ ಇದೆ, ಯೂರಿಯಾ ಹಾಕಿದಾಗಲೂ ಮೊದಲು ಶುಗರ್ ಹಾಕಿದಾಗ ಎಷ್ಟು ಅಮೌಂಟಲ್ಲಿ ಇನ್ಕ್ರೀಸ್ ಆಗ್ತಿತ್ತೋ ಯೂರಿಯಾ ಹಾಕಿದಾಗಲೂ ಅಷ್ಟೇ ಅಮೌಂಟಲ್ಲಿ ಇನ್ಕ್ರೀಸ್ ಆಗ್ತದೆ. ಹಾಗಾಗಿ ಈ ಎಕ್ಸ್ ಅನ್ನೋ ಪ್ರಾಪರ್ಟಿದು ವ್ಯಾಲ್ಯೂ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಮೇಲೆ ಡಿಪೆಂಡ್ ಆಗಿದೆ, ಬಟ್ ಅದರ ನೇಚರ್ ಮೇಲೆ ಡಿಪೆಂಡ್ ಆಗಿಲ್ಲ. ಬಟ್ ವೈ ಅನ್ನೋ ಪ್ರಾಪರ್ಟಿದು ವ್ಯಾಲ್ಯೂ ಎರಡರ ಮೇಲೂ ಡಿಪೆಂಡ್ ಆಗಿಲ್ಲ. ಆವಾಗ ಈ ಎಕ್ಸ್ ಮತ್ತು ವೈ ಅನ್ನೋ ಎರಡೂ ಪ್ರಾಪರ್ಟಿ ಮಧ್ಯ ನಾವು ಎಕ್ಸನ್ನು ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳಿ ಕರಿಬೋದು. ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ಕಾಲಿಗೇಟಿವ್ ಪ್ರಾಪರ್ಟಿ ಅಂದ್ರೇನು? ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ದ ಡೈಲ್ಯೂಟ್ ಸೊಲ್ಯೂಷನ್ಸ್. ಯಾಕೆಂದರೆ ನಾವು ಈ ಚಾಪ್ಟರ್ಲಿ ಡಿಸ್ಕಷನ್ ಮಾಡ್ತಿರೋದೇ ಯಾವುದ್ರ ಬಗ್ಗೆ? ಡೈಲ್ಯೂಟ್ ಸೊಲ್ಯೂಷನ್ಸ್ ಬಗ್ಗೆ ಅಲ್ವಾ. ಇಟ್ಸ್ ಅ ಪ್ರಾಪರ್ಟಿ ಆಫ್ ದ ಡೈಲ್ಯೂಟ್ ಸೊಲ್ಯೂಷನ್ಸ್ ವಿಚ್ ಡಿಪೆಂಡ್ಸ್ ಓನ್ಲಿ ಆನ್, ಯಾವುದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರಬೇಕು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ಬಟ್ ನಾಟ್ ಆನ್ ಇಟ್ಸ್ ನೇಚರ್. ಸಲ್ಯೂಟು ಎಷ್ಟು ನಂಬರ್ ಹಾಕ್ತಾ ಇದ್ದೀರಾ, ಮೋಲ್ಸ್ ಹಾಕ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರಬೇಕು, ಬಟ್ ಆ ಸಲ್ಯೂಟದ ನೇಚರ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಆದರೆ ನೆನ್ಪಿಟ್ಕೊಳ್ಳಿ, ನೇಚರ್ ಆಫ್ ದ ಸಲ್ಯೂಟ್ ಮೇಲೆ ಡಿಪೆಂಡ್ ಆಗಿರಲ್ಲ, ಬಟ್ ನೇಚರ್ ಆಫ್ ದ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಲ್ಯೂಟದು ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸಾಲ್ವೆಂಟ್ದು ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ ಕಾಲಿಗೇಟಿವ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಕಾಲಿಗೇಟಿವ್ ಪ್ರಾಪರ್ಟಿ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಸಲ್ಯೂಟ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತು? ಅಂಥ ಪ್ರಾಪರ್ಟೀಸ್ನ ನಾವು ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಆ ಥರ ಕಾಲಿಗೇಟಿವ್ ಪ್ರಾಪರ್ಟೀಸ್ ಟೋಟಲಿ 4 ಇದ್ದಾವೆ. ಈ ನಾನ್ ವಾಲಟೈಲ್ ಸಲ್ಯೂಟನ್ನ ವೋಲಟೈಲ್ ಲಿಕ್ವಿಡಲ್ಲಿ ಡಿಸಾಲ್ವ್ ಮಾಡಿದಾಗ, ವೋಲಟೈಲ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ 4 ಟೈಪ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ. ಈ ರೀತಿ ಬಿಹೇವ್ ಮಾಡೋ ಅಂಥ 4 ಪ್ರಾಪರ್ಟಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಯಾವ್ದು ಅಂತ ನೋಡ್ಕೊಳ್ಳಿ. ದ 4 ಕಾಲಿಗೇಟಿವ್ ಪ್ರಾಪರ್ಟೀಸ್ ಆರ್ number 1 relative lowering of vapor pressure. Relative lowering of vapor pressure is a one colligative property. And second one, elevation of boiling point. Elevation of boiling point. And third one, depression of freezing point. Depression of freezing point. And fourth one, osmotic pressure. Osmotic pressure. ನೋಡಿ, ಈ 4 ಪ್ರಾಪರ್ಟೀಸ್ನ ನಾವು ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳಿ ಕರಿತೀವಿ. ನೀವು ಕೇಳ್ಬೋದು, ಯಾಕೆ ಸರ್ ಇವು 4ಅನ್ನೇ ನಾವು ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕರಿಬೇಕು? ಯಾಕೆಂದರೆ ನಾನು ಆಲ್ರೆಡಿ ಕಂಡೀಷನ್ ಹೇಳಿದೆ, ಕಾಲಿಗೇಟಿವ್ ಆಗಬೇಕು ಅಂದರೆ ಏನು ಅಂತ. ಏನು, ಈ 4 ಪ್ರಾಪರ್ಟೀಸ್ಗಳದ್ದು ವ್ಯಾಲ್ಯೂಸು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇವು 4ನ್ನ ನಾವು ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತೇಳಿ ಕರಿತೀವಿ. ಹಾಗಿದ್ರೆ ನಾವು ಈ ಚಾಪ್ಟ್ರಲ್ಲಿ ಮುಂದಕ್ಕೆ ಏನು ಕಲಿತೀವಿ ಅಂದರೆ, ಈ 4 ಪ್ರಾಪರ್ಟೀಸ್ದು ಮೀನಿಂಗನ್ನು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಈಕ್ವೇಷನ್ಸ್ನ ಇನ್ ಡೀಟೇಲ್ ಆಗಿ 1 by 1 ಕಲಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಈಗ ಅದರಲ್ಲಿ ಫಸ್ಟಿಗೆ ನಾವೇನು ಮಾಡೋಣ, ವಿಲ್ ಸಿ ವಾಟ್ ಈಸ್ ಮೀನ್ ಬೈ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಈಗ ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ, ದಟ್ ಇಸ್ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಎಕ್ಸ್ಪ್ಲೇಷನ್ನ ನೋಡ್ತಾ ಹೋಗೋಣ. ಈಗ ನಾನು ಒಂದು ಪ್ಯೂರ್ ಸಾಲ್ವೆಂಟನ್ನು ತಗೋತೀನಿ, ವೋಲಟೈಲ್ ಲಿಕ್ವಿಡ್ ಅದನ್ನು 1 ಅಂತ ರೆಪ್ರೆಸೆಂಟ್ ಮಾಡೋಣ. ಓಕೆ, 1 ಅಂತ. ಹೀಗೆ ಮಾಲಿಕ್ಯೂಲ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ಓಕೆ, 1 ಅಂತ ಒಂದು ಬೀಕರಲ್ಲಿ ಇದ್ದಾವೆ. ಇಟ್ ಇಸ್ ಎ ಪ್ಯೂರ್ ಸಾಲ್ವೆಂಟ್ ಆ್ಯಂಡ್ ಇಟ್ ಇಸ್ ಎ ವೋಲಟೈಲ್ ಇನ್ ನೇಚರು. ಸೊ ವೋಲಟೈಲ್ ಇನ್ ನೇಚರ್ ಅಂದಾಗ ಏನಾಗುತ್ತೆ, ದೇ ಗೋಸ್ ಟು ದ ವೇಪರ್ ಸ್ಟೇಟ್ ಈಸಿಲಿ. ಹೌದಾ? ಈಸಿಯಾಗಿ ವೇಪರ್ ಸ್ಟೇಟಿಗೆ ಹೋಗ್ತಾರೆ ಆ್ಯಂಡ್ ದೇ ಕ್ರಿಯೇಟ್ ದ ಪ್ರೆಷರ್. ವೇಪರ್ ಪ್ರೆಷರನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದಕ್ಕೆ ಪಿ ಅಂತ ಬರ್ಕೋತೀನಿ. ಇದು ಯಾರ್ದು ಪ್ರೆಷರು? 1 ಅನ್ನೋ ಲಿಕ್ವಿಡ್ದು ಪ್ರೆಷರ್ ಅಥವಾ 1 ಅನ್ನೋ ಸಾಲ್ವೆಂಟ್ದು ಪ್ರೆಷರು, ಅದಕ್ಕೆ 1 ಅಂತ ಬರ್ಕೋತೀನಿ. ಮತ್ತು ಇಲ್ಲಿ ಕಂಬೈನ್ ಸ್ಟೇಟಲ್ಲಿ ಇಲ್ಲ, ಅವರು ಪ್ಯೂರ್ ಸ್ಟೇಟಲ್ಲಿದ್ದಾರೆ. ಪ್ಯೂರ್ ಸ್ಟೇಟಲ್ಲಿ ನಾಟ್ ಅಂತ ಬರ್ಕೋತೀನಿ. P1 ನಾಟ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಿರೋದನ್ನ P1 ನಾಟ್ ಅಂತ ಬರ್ಕೊಳ್ಳೋಣ. ಇಲ್ಲಿ ಅವರು ಇಂಟ್ರಾಕ್ಷನ್ಸ್ ಇರುತ್ತೆ, ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್ ಇಂಟ್ರಾಕ್ಷನ್ ಇದೆ ಅಂತ ಅಂದ್ಕೊಳ್ಳಿ.
ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಈ ಮಾಲಿಕ್ಯೂಲ್ಸ್ಗೆ ನಾನ್ ವಾಲಟೈಲ್ ಸಲ್ಯೂಟನ್ನು ಹಾಕ್ತೀನಿ. ಏಕೆಂದರೆ ಸೊಲ್ಯೂಷನ್ಸ್ ಮಾಡಬೇಕಲ್ವ. ಇದು ಯಾವ ಟೈಪ್ ಆಫ್ ಸೊಲ್ಯೂಷನ್ನು? ನಾನ್ ವಾಲಟೈಲ್ ಸಲ್ಯೂಟ್ ಪ್ರೆಸೆಂಟ್ ಇನ್ ವಾಲಟೈಲ್ ಸಾಲ್ವೆಂಟ್. ಈಗ ನಾನ್ ವಾಲಟೈಲ್ ಸಲ್ಯೂಟನ್ನು ಅದಕ್ಕೆ ಆ್ಯಡ್ ಮಾಡೋಣ. ನಾನ್ ವಾಲಟೈಲ್ ಸಲ್ಯೂಟನ್ನು ಆ್ಯಡ್ ಮಾಡಿದಾಗ ನೋಡಿ ಏನಾಗುತ್ತೆ ಅಂದರೆ ಈ ಡಿಸ್ಟೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದು ವಾಲಟೈಲ್ ಲಿಕ್ವಿಡು, ಇದಕ್ಕೆ ನಾನೇನು ಆ್ಯಡ್ ಮಾಡಿದ್ದೀನಿ, ನಾನ್ ವಾಲಟೈಲ್ ಸಲ್ಯೂಟನ್ನು ಆ್ಯಡ್ ಮಾಡಿದ್ದೀನಿ. ಸೊ ವೆನ್ ಯು ಆ್ಯಡೆಡ್ ದ ನಾನ್ ವಾಲಟೈಲ್ ಸಲ್ಯೂಟ್, ಆ ಡಿಸ್ಟೆನ್ಸ್ ಏನಾಗ್ತಿದೆ ನೋಡಿ, ಡಿಕ್ರೀಸ್ ಆಗ್ತಿದೆ. ಯಾಕೆ? ಈ ನಾನ್ ವಾಲಟೈಲ್ ಸಲ್ಯೂಟ್ಗಳು ಏನು ಮಾಡುತ್ತೆ ಅಂದರೆ ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಏನಿದ್ವು ಇಲ್ಲಿ ಇದ್ವಲ್ಲ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ಅದನ್ನು ಪುಲ್ ಮಾಡುತ್ತೆ ಇನ್ವರ್ಡ್. ಹೀಗೆ ಪುಲ್ ಮಾಡೋದ್ರಿಂದ ಇಷ್ಟಿರೋವಂಥ ಡಿಸ್ಟೆನ್ಸ್ ಏನಾಗುತ್ತೆ, ಹೀಗೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಯಾಕೆಂದರೆ 2 ಅನ್ನೋ ಮಾಲಿಕ್ಯೂಲ್ಸ್ ಏನು ಮಾಡ್ತಾ ಇದೆ, ಸಲ್ಯೂಟ್ ಮಾಲಿಕ್ಯೂಲ್ಸ್, ಬಿಕಾಸ್ ಇಟ್ ಈಸ್ ನಾನ್ ವಾಲಟೈಲ್. ನಾನ್ ವಾಲಟೈಲ್ ಅಂದರೆ ಏನು, ಅದು ವೇಪರ್ ಸ್ಟೇಟಿಗೆ ಹೋಗಲ್ಲ. ಸೊ ಪ್ರೆಷರ್ಗೆ ಅದ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲ, ಯಾಕೆಂದರೆ ಅದು ವೇಪರ್ ಸ್ಟೇಟಿಗೆ ಹೋಗಲ್ಲ. ಬಟ್ ವೇಪರ್ ಸ್ಟೇಟಿಗೆ ಹೋಗ್ತಿದ್ಯಾರು, ಲಿಕ್ವಿಡ್ ಸಾಲ್ವೆಂಟು. ಆ ಹೋಗ್ತಿರೋ ಸಾಲ್ವೆಂಟನ್ನು ಈ ನಾನ್ ವಾಲಟೈಲ್ ಮಾಲಿಕ್ಯೂಲ್ಸ್ ಏನು ಮಾಡ್ತವೆ ಅಂದರೆ ದೆ ಪುಲ್ ಇನ್ವರ್ಡ್, ಹೀಗೆ ಪುಲ್ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್, ಮರಿಬೇಡಿ. ಸೊ ಯಾವಾಗ ಇದು ನಾನ್ ವಾಲಟೈಲ್ ಸಲ್ಯೂಟು ವೋಲಟೈಲ್ ಲಿಕ್ವಿಡ್ನ ಪುಲ್ ಮಾಡುತ್ತೋ, ಪುಲ್ ಮಾಡಿದಾಗ ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಕಮ್ಸ್ ಕ್ಲೋಸರ್. ನೋಡಿ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇತ್ತು, ಇಲ್ಲಿ ಸಾಲ್ವೆಂಟ್ಗಳ ಮಧ್ಯ ಡಿಸ್ಟೆನ್ಸು ಕಡಿಮೆ ಇದೆ, ಡಿಕ್ರೀಸ್ ಆಗುತ್ತೆ. ಸೊ ಹಾಗೆ ಡಿಸ್ಟೆನ್ಸ್ ಡಿಕ್ರೀಸ್ ಆದಾಗ ಏನಾಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಹೌದಾ? ಈಗ ಅಟ್ರಾಕ್ಷನ್ ಈಸ್ ಮೋರ್ ಬಿಕಾಸ್ ಮಾಲಿಕ್ಯೂಲ್ಸ್ ಆರ್ ಕಮ್ ಕ್ಲೋಸರ್, ಅಟ್ರಾಕ್ಷನ್ ಈಸ್ ಮೋರ್. ಅಟ್ರಾಕ್ಷನ್ ಮೋರ್ ಇರೋದ್ರಿಂದ ಏನಾಗುತ್ತೆ, ಬಾಂಡ್ ಸ್ಟ್ರಾಂಗ್ ಆಯಿತು. ಬಾಂಡ್ ಸ್ಟ್ರಾಂಗ್ ಇರೋದ್ರಿಂದ ಈಗ ಈ ಲಿಕ್ವಿಡ್ ಮಾಲಿಕ್ಯೂಲ್ಸು ಈಸಿಯಾಗಿ ವೇಪರ್ ಸ್ಟೇಟಿಗೆ ಬರಲ್ಲ. ಮೊದಲು ಬರ್ತಿದ್ರಲ್ಲ ಅಷ್ಟು ಬರಲ್ಲ, ಈಗ ಬರ್ತಾರೆ ಆದರೆ ಮೊದಲಷ್ಟು ಬರಲ್ಲ. ಸೊ ಎಷ್ಟೋ ಒಂದಷ್ಟು ಮಾಲಿಕ್ಯೂಲ್ಸ್ ಬಂದಿದ್ದಾರೆ, ಅವರು ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದನ್ನು P1 ಅಂತ ತಗೋತೀನಿ, ನಾಟ್ ಅಂತ ಬರೆಯಲ್ಲ. ಯಾಕೆ ನಾಟ್ ಅಂತ ಬರೆಯಲ್ಲ? ನೌ ದಟ್ ಲಿಕ್ವಿಡ್ ಇಸ್ ಪ್ರೆಸೆಂಟ್ ಇನ್ ದ ಕಂಬೈನ್ ಸ್ಟೇಟ್. ಕಂಬೈನ್ ಸ್ಟೇಟಲ್ಲಿದೆ, ಸೊ P1 ಅಂತ ಬರ್ಕೋತೀನಿ, ನಾಟ್ ಅಂತ ಬರೆಯಲ್ಲ. ಮತ್ತು P2 ಏನಾಗಿರುತ್ತೆ, 0 ಆಗಿರುತ್ತೆ. ಯಾಕೆ P2 0 ಆಗುತ್ತೆ ಹೇಳಿ ನೋಡೋಣ. ಬಿಕಾಸ್ P2 ಇಸ್ ಎ ನಾನ್ ವಾಲಟೈಲ್. ಸೊ ನಾನ್ ವಾಲಟೈಲ್ ಅಂದರೆ ಇಟ್ ವಿಲ್ ನಾಟ್ ಕಮ್ ಟು ದ ವೇಪರ್ ಸ್ಟೇಟ್ ಈಸಿಲಿ. ಈಸಿಯಾಗಿ ವೇಪರ್ ಸ್ಟೇಟಿಗೆ ಬರಲ್ಲ ಅಂದಮೇಲೆ ಅದು ಪ್ರೆಷರನ್ನು ಕ್ರಿಯೇಟ್ ಮಾಡಲ್ಲ. ಸೊ P2 0 ಆಗಿರುತ್ತೆ. ಈಗ ನೋಡಿ P1 ನಾಟ್ ಮತ್ತು P1 ನೀವೇ ಗೆಸ್ ಮಾಡಿ, ಇವರಿಬ್ಬರಲ್ಲಿ ಯಾರ ವ್ಯಾಲ್ಯೂ ಜಾಸ್ತಿ ಇರುತ್ತೆ? ಯೋಚನೆ ಮಾಡಿ, ಯಾರ ವ್ಯಾಲ್ಯೂ ಜಾಸ್ತಿ ಇರುತ್ತೆ? P1 ನಾಟ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಅಲ್ಲಿ ಅಟ್ರಾಕ್ಷನ್ ಕಡಿಮೆ ಇತ್ತು, ಈಸಿಯಾಗಿ ವೇಪರ್ ಸ್ಟೇಟಿಗೆ ಬರ್ತಾ ಇದ್ರು, ಪ್ರೆಷರನ್ನು ಜಾಸ್ತಿ ಕ್ರಿಯೇಟ್ ಮಾಡ್ತಾಯಿದ್ರು. P1 ಅಂದ್ರೇನು, ಕಂಬೈನ್ ಸ್ಟೇಟಲ್ಲಿ. ಕಂಬೈನ್ ಸ್ಟೇಟಲ್ಲಿ ನಾನ್ ವಾಲಟೈಲ್ ಸಲ್ಯೂಟ್ ಇದೆ, ಅದು ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ಇನ್ವರ್ಡ್ ಪುಲ್ ಮಾಡೋದ್ರಿಂದ ಅವರು ಈಸಿಯಾಗಿ ವೇಪರ್ ಸ್ಟೇಟಿಗೆ ಬರೋಕ್ಕಾಗಲ್ಲ. ಅದರಿಂದ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಯಿತು. ಹಾಗೆ ಎಷ್ಟು ಕಡಿಮೆ ಆಯಿತು? ಫಾರ್ ಎಕ್ಸಾಂಪಲ್ ನೋಡಿ, ಅಂದಾಜಲ್ಲಿ ತೊಗೊಳ್ಳೋಣ. P1 ನಾಟು 10 ಇತ್ತು ಅಂತ ಅಂದ್ಕೊಳ್ಳಿ ವ್ಯಾಲ್ಯೂ. P1 10 ಇರುತ್ತಾ? ಗೆಸ್ ಮಾಡಿ, 10 ಇರುತ್ತಾ? 10ಗಿಂತ ಜಾಸ್ತಿ ಇರುತ್ತಾ? 10ಗಿಂತ ಕಡಿಮೆ ಇರುತ್ತಾ? ಇದು ಎಷ್ಟಿರಬೇಕು? 10ಗಿಂತ ಕಡಿಮೆ ಇತ್ತು ಅಂತ ಅಂದ್ಕೊಳ್ಳಿ, ಅರೌಂಡ್ 8 ಆಯಿತು. ಹಾಗೆ ಎಷ್ಟು ಕಡಿಮೆ ಆಯಿತು ಅಂದರೆ ನೀವೇನು ಮಾಡ್ತೀರಾ? ಪ್ರೆಷರ್ ಎಷ್ಟು ಡಿಕ್ರೀಸ್ ಆಯಿತು ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ? ಸೊ ಡಿಫ್ರೆನ್ಸ್ ತಾನೇ ತೊಗೋಬೇಕು. ಯಾವುದಿಂದ ಯಾವ ಡಿಫ್ರೆನ್ಸ್ ತೊಗೋತೀರಾ? P1 ನಾಟ್ ಮೈನಸ್ P1 ಡಿಫ್ರೆನ್ಸ್ ತೊಗೊಳ್ಳಿ. ಸೊ ಆ ಡಿಫ್ರೆನ್ಸ್ ನಿಮಗೇನಾಗಿರುತ್ತೆ, ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳಿ ಕರಿತೀವಿ, ಡೆಲ್ಟಾ ಪಿ. ಡೆಲ್ಟಾ ಪಿನ ನಾವೇನಂತ ಕರಿತೀವಿ? ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಎಷ್ಟು ವೇಪರ್ ಪ್ರೆಷರು ಡಿಕ್ರೀಸ್ ಆಯಿತು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಹಾಗಾದ್ರೆ ಇದು ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಯಿತು ಅಲ್ವಾ. ಸೊ ಇಲ್ಲೇನು ಮಾಡೋಣ ಅಂದರೆ P1 ನಾಟ್ ಹಾಗೆ ಬರ್ಕೋತೀನಿ ನೋಡಿ, ಚೇಂಜಸ್ ಆಗಿ. ಈ P1 ಏನಂತ ಬರೀಬೋದು ನೋಡಿ, ರಾಡ್ಸ್ಲ ಪ್ರಕಾರ P1 ಇಸ್ ಈಕ್ವಲ್ ಟು P1 ನಾಟ್ x1 ಅಂತ ಬರ್ಕೋಬೋದಲ್ವಾ. P1 ನಾಟ್ x1 ಅಂತ ಬರ್ಕೋಬೋದು. ಸೊ ಅದನ್ನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. P1 ನಾಟ್ ಇಂಟು x1 ಸೊ ಇಸ್ ಈಕ್ವಲ್ ಟು ಡೆಲ್ಟಾ P1 ಅಂತ ಬರಿಬೋದು, ಸರಿನಾ. ಸೊ ಇಲ್ಲಿ P1 ನಾಟ್ ಕಾಮನ್ ತೆಗಿಬೋದಾ? P1 ನಾಟ್ನ ಕಾಮನ್ ತೆಗೆದ್ರೆ ಉಳಿಯೋದೇನು ನಮಗೆ 1 ಮೈನಸ್ x1 ಇಸ್ ಈಕ್ವಲ್ ಟು ಡೆಲ್ಟಾ P1 ಬರುತ್ತೆ. ಕರೆಕ್ಟ್ ಏನ್ರಪ್ಪ? 1 ಮೈನಸ್ x1 ಏನಂತ ಬರೀಬೋದು ನೀವು? x2 ಅಂತ ಬರೀಬೋದಾ? ಯಾಕೆಂದ್ರೆ ನಿಮಗೆ ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಆಲ್ರೆಡಿ ಕಲ್ತಿದ್ದೀರಾ. x1 ಪ್ಲಸ್ x2 ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ 1 ಮೈನಸ್ x1 ಅಂದರೆ ಏನಂತ ಬರ್ಕೋಬೋದು ನಾವು? x2 ಅಂತ ಬರ್ಕೋಬೋದು. ಸೊ P1 ನಾಟ್ ಇಂಟು x2 ಇಸ್ ಈಕ್ವಲ್ ಟು ಡೆಲ್ಟಾ P1, ಅಥವಾ ಇದನ್ನು ನಾವು ಡೆಲ್ಟಾ P1, ಈ P1 ನಾಟ್ ಈ ಕಡೆ ತೊಗೊಂಡ್ರೆ ಡಿನಾಮಿನೇಟರ್ ಬರುತ್ತಾ? P1 ನಾಟ್ ಇಸ್ ಈಕ್ವಲ್ ಟು x2. ಸೊ ಇದನ್ನೇ ನಾವು ಇನ್ನೊಂದು ಲಾ ಹೇಳ್ಬೋದು ಇಲ್ಲಿ, ಏನು
ರಾಲ್ಸ್ ಲಾ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಅಥವಾ ಇದು ರೇಷಿಯೋನೇ ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಹಾಗೆ ಏನು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಇಟ್ ಇಸ್ ಅ ರೇಷಿಯೋ ಆಫ್ ಡೆಲ್ಟಾ P1 ಅಂದ್ರೇನು, ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಲ್ವಾ. ಸೊ ಇಟ್ ಇಸ್ ಅ ರೇಷಿಯೋ ಆಫ್, ಈ ಥರ ಡಿವೈಡ್ ಮಾಡೋದನ್ನ ರೇಷಿಯೋ ಅಂತ ತಾನೇ ಕರಿತೀವಿ. ರೇಷಿಯೋ ಆಫ್ lowering of vapor pressure to the vapor pressure of the liquid in pure state. This ratio is called as a relative lowering of vapor pressure. ಮರಿಬೇಡಿ, ರೇಷಿಯೋ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಡೆಫಿನಿಷನ್ನು. ದ ರೇಷಿಯೋ ಆಫ್ lowering of vapor pressure to the vapor pressure of liquid in pure state is called as a relative lowering of vapor pressure. ಬಟ್ ಆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗ್ತಾ ಇದೆ, ಮೋಲ್ ಫ್ರ್ಯಾಕ್ಷನ್ಗೆ. ಯಾರ್ದದು ಮೋಲ್ ಫ್ರ್ಯಾಕ್ಷನ್ನು 2 ಅಂತ ಬರೆದ್ರೆ ಸಲ್ಯೂಟಾ ಸಾಲ್ವೆಂಟಾ, ಯಾವುದು 2 ಅಂತ ಬರೆದ್ರೆ ಸಲ್ಯೂಟ್ ತಾನೆ. ಸೊ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. At constant temperature, and this law is called as a Raoult's law of relative lowering of vapor pressure. Confusion ಮಾಡ್ಕೋಬೇಡಿ, ಅಲ್ಲಿ Raoult's law of dilute solutions ಅಂತ ಹೇಳ್ತೀವಿ. ಬಟ್ ಈಗ ನಾನು ಹೇಳಿದ ಲಾ ಯಾವುದು, Raoult's law of relative lowering of vapor pressure. ಕಾಲಿಗೇಟಿವ್ ಪ್ರಾಪರ್ಟಿ, ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿಗೆ ರಿಲೇಟ್ ಆಗಿರುವಂಥ ಲಾ ಅದು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. Raoult's law of relative lowering of vapor pressure states that relative lowering of vapor pressure is equal to the mole fraction of solute at constant temperature. ಅರ್ಥ ಆಯ್ತಾ? ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ಡೆಫಿನಿಷನ್ಸ್ ಎಲ್ಲ. ಮತ್ತು ಈ ಕ್ವೆಶನ್ನ ಸ್ವಲ್ಪ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಕಂಟಿನ್ಯೂ ಮಾಡಿ ನಾವು ಮೋಲಾರ್ ಮಾಸ್ ಆಫ್ ದ ಸಲ್ಯೂಟಿಗೆ ಈ ಕ್ವೆಶನ್ನ ಡಿರೈವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಈಗ ಅದನ್ನು ಈ ಕ್ವೆಶನ್ನ ಕನ್ಸಿಡರ್ ಮಾಡೋಣ. ಡೆಲ್ಟಾ P1, ಸೊ ಡೆಲ್ಟಾ P1 ಡಿವೈಡೆಡ್ ಬೈ P1 ನಾಟ್ ಇಸ್ ಈಕ್ವಲ್ ಟು x2 ಅಂತ ಬಂದಿದೆ ಅಲ್ವೇನ್ರಪ್ಪ. x2 ಅಂದ್ರೆ ಏನು, ಮೋಲ್ ಫ್ರ್ಯಾಕ್ಷನ್ನು. ಸೊ ಮೋಲ್ ಫ್ರ್ಯಾಕ್ಷನ್ನ ನಾವು ಹೇಗೆ ಬರ್ಕೋತೀವಿ, ಡೆಲ್ಟಾ P1 ಬೈ P0. ಈ x2 ಏನಂತ ಬರೀಬೋದು, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್, ಎರಡನ್ನೂ ಸಮ್ ಮಾಡೋದು ಅಲ್ವಾ. ಇದು ನಿಮ್ಗೆ ಗೊತ್ತಿದೆ, ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಯೋದು. ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾಂಪೊನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ಸ್, ಅದನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಮೋಲ್ ಫ್ರ್ಯಾಕ್ಷನ್ ಸಿಕ್ತು x2 ಅಲ್ವಾ. ಬಟ್ ಇಲ್ಲಿ ನೋಡಿ, ನಾವು ಡಿಸ್ಕಷನ್ ಮಾಡ್ತಾ ಇರೋದು ಯಾವುದು, ಡೈಲ್ಯೂಟ್ ಸೊಲ್ಯೂಷನ್ಸ್, ಹೌದಾ. ಡೈಲ್ಯೂಟ್ ಸೊಲ್ಯೂಷನ್ಸ್ ಅಂದರೆ ಏನಾಗುತ್ತೆ, ಸಲ್ಯೂಟ್ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಇರುತ್ತೆ, ಸಾಲ್ವೆಂಟ್ ಕಾನ್ಸಂಟ್ರೇಷನ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಿದ್ರೆ ಏನಾಗಿರುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಕಂಪೇರ್ಡ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತ ಹೇಳ್ಬೋದಾ, ಅಥವಾ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಈಸ್ ವೆರಿ ಮಚ್ ಲೆಸ್ ದ್ಯಾನ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್, ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ಓನ್ಲಿ ಫಾರ್ ದ ಡೈಲ್ಯೂಟ್ ಸೊಲ್ಯೂಷನ್ಸ್. ಈ ಚಾಪ್ಟರ್ ಇರೋದೇ ಡೈಲ್ಯೂಟ್ ಸೊಲ್ಯೂಷನ್ಸ್ ಮೇಲಾಗಿರೋದ್ರಿಂದ N1 ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ N2. ಸಿಂಪಲ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡೋಣ. N1 ಕಂಪೇರ್ ಮಾಡಿದ್ರೆ N2 ತುಂಬ ಕಡಿಮೆ ಇರೋದ್ರಿಂದ ನಾವು ಇಲ್ಲಿ ಡಿನಾಮಿನೇಟ್ರಲ್ಲಿ N2 ಏನು ಮಾಡ್ಬೋದು, ನಾವು ನೆಗ್ಲೆಕ್ಟ್ ಮಾಡ್ಬೋದು. ಸೊ ಹಾಗಿದ್ರೆ ನೆಕ್ಸ್ಟ್ ಟರ್ಮಲ್ಲಿ ಏನು ಮಾಡೋಣ, ನೆಗ್ಲೆಕ್ಟ್ N2. ಎಲ್ಲಿ ನೆಗ್ಲೆಕ್ಟ್ ಮಾಡಬೇಕು, ಡಿನಾಮಿನೇಟ್ರಲ್ಲಿ, ನ್ಯೂಮರೇಟ್ರಲ್ಲಿ ಅಲ್ಲ. ಯಾಕೆಂದರೆ ಡಿನಾಮಿನೇಟ್ರಲ್ಲಿ ಕಂಪೇರ್ ಟು N1 N2 ಸ್ಮಾಲ್ ಇರೋದ್ರಿಂದ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ N1 ಇರೋದ್ರಿಂದ. ಬಟ್ ನ್ಯೂಮರೇಟ್ರಲ್ಲಿ ಕಂಪ್ಯಾರಿಸನ್ ಇಲ್ಲ, ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಬರಲ್ಲ. ನೆಗ್ಲೆಕ್ಟ್ N2 ಅಂದ ತಕ್ಷಣ ಸಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎರಡೂ ಕಡೆ ನೆಗ್ಲೆಕ್ಟ್ ಮಾಡಿಬಿಡ್ತೀರಾ. ನೋ, ಅರ್ಥ ಆಯ್ತಾ, ಕೆಳಗಡೆ ಮಾತ್ರ ನೆಗ್ಲೆಕ್ಟ್ ಮಾಡೋಣ. ಅವಾಗ ಏನಾಗುತ್ತೆ, ಡೆಲ್ಟಾ P1 ಡಿವೈಡೆಡ್ ಬೈ P1 ನಾಟ್ ಇಸ್ ಈಕ್ವಲ್ ಟು N2. ನ್ಯೂಮರೇಟ್ರಲ್ಲಿ ಹಾಗೆ ಉಳಿಸ್ಕೊತಾ ಇದ್ದೀನಿ, ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಬರ್ದ್ಬಿಡ್ತೀನಿ. ನೆಗ್ಲೆಕ್ಟ್ N2 ಇನ್ ಡಿನಾಮಿನೇಟರ್, ಓಕೆನಾ. ಡಿನಾಮಿನೇಟ್ರಲ್ಲಿ ನೆಗ್ಲೆಕ್ಟ್ ಮಾಡಬೇಕು ಅದನ್ನು. ಸೊ ಡಿನಾಮಿನೇಟಲ್ಲಿ N2ನ ನೆಗ್ಲೆಕ್ಟ್ ಮಾಡಿದ್ರೆ N1 ಅಂತ ನಾವು ಬರ್ಕೋಬೋದು. ಹಾಗೆಯೇ ನಂಬರ್ ಆಫ್ ಮೋಲ್ಸ್ನ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನರಪ್ಪ, ಫಸ್ಟಲ್ಲಿ ಕಲ್ತಿದ್ದೀರಾ, ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಕಲ್ತಿದ್ದೀರಾ, ಕಾನ್ಸಂಟ್ರೇಷನ್ ಟರ್ಮ್ಸಲ್ಲೂ ಕಲ್ತಿರ್ತೀರ, ಸೊಲ್ಯೂಷನ್ಸಲ್ಲೂ ಕಲ್ತಿದ್ದೀರಾ. ಎನ್ ಅಂದ್ರೆ ಏನು, ಗಿವನ್ ಮಾಸ್ ಬೈ ಮೋಲಾರ್ ಮಾಸ್, ವೆಯ್ಟ್ ಬೈ ಮೋಲಾರ್ ಮಾಸ್ ಅಲ್ವಾ, W/M ಅಂತ ಬರೀತೀವಿ. N1 ಅಂದರೆ ಏನಂತ ಬರ್ಕೋಬೇಕು, W1 ವೆಯ್ಟ್ ಆಫ್ ದ ಸಾಲ್ವೆಂಟ್, ಮೋಲಾರ್ ಮಾಸ್ ಆಫ್ ದ ಸಾಲ್ವೆಂಟ್. ಹಾಗೆ N2 ಅಂದ್ರೇನು, ವೆಯ್ಟ್ ಆಫ್ ದ ಸಾಲ್ವೆಂಟ್ ಸಲ್ಯೂಟ್ ಆ್ಯಂಡ್ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಹೀಗೆ ಬರ್ಕೋಬೋದಲ್ವೇನ್ರಪ್ಪ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಿಮಗೆ 10 ಗ್ರಾಮ್ ಆಫ್ ವಾಟರ್ ಅಂತ ಕೊಟ್ಟರೆ, 10 ಗ್ರಾಮ್ ಆಫ್ ವಾಟರ್ ಅಂತ ಕೊಟ್ಟರೆ, ಈ 10 ಅನ್ನೋದು ಏನಾಗುತ್ತೆ, W ಆಗುತ್ತೆ, ಯಾಕೆಂದರೆ ಅದು ವೆಯ್ಟ್, ಕೊಟ್ಟಿರೋ ವೆಯ್ಟು. ಇನ್ನು ವಾಟರ್ದು ಮೋಲಾರ್ ಮಾಸ್ ಕಂಡುಹಿಡ್ಕೊಳ್ಳಿ. ಹೈಡ್ರೋಜನ್ 2 ಇದೆ, ಅಟಾಮಿಕ್ ಮಾಸ್ 1 ಹೈಡ್ರೋಜನ್ಗೆ, 2 1s are 2.
ಆಕ್ಸಿಜನ್ನು 1 ಇದೆ, ಅದ್ರದ್ದು ಅಟಾಮಿಕ್ ಮಾಸು 16, 16 1 16, 16 + 2 ಎಷ್ಟಾಯಿತು 18 ಗ್ರಾಮ್ ಆಯಿತು. ಇದೇನಿದು ಮೋಲಾರ್ ಮಾಸ್. ಕೊಟ್ಟಿರೋ ವೆಯ್ಟ್ ಯಾವಾಗಲೂ ಡಬ್ಲ್ಯೂ ಆಗ್ತದೆ. ಆ ಮಾಲಿಕ್ಯೂಲ್ದು ಫಾರ್ಮುಲಾ ಇರುತ್ತಲ್ಲ, ಫಾರ್ಮುಲಾಯಿಂದ ನೀವು ಅಟಾಮಿಕ್ ಮಾಸ್ ತೊಗೊಂಡು ಕಂಡುಹಿಡಿತೀರಲ್ಲ, ಅದು ಮೋಲಾರ್ ಮಾಸ್. ದಟ್ ಇಸ್ ಅ ಡಿಫ್ರೆನ್ಸ್, W/m. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಈ ವ್ಯಾಲ್ಯೂಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಓಕೆ, ಸೊ ಡೆಲ್ಟಾ P1 ಡಿವೈಡೆಡ್ ಬೈ P1 ಇಸ್ ಈಕ್ವಲ್ ಟು N2 ಅಂದರೆ ಏನರಪ್ಪ W2/m2 ಅಂತ ಬರ್ಕೋಬೋದಲ್ವೇನ್ರು. ಸೊ W2/m2. ಹಾಗೆ N1 ಅಂತ ಬರ್ಕೋಬೋದೇನ್ರಪ್ಪ W1/m1 ಅಂತ ಬರ್ಕೋಬೋದು. W1 ಡಿವೈಡೆಡ್ ಬೈ M1. ಸೊ ಇದನ್ನು ಮೇಲ್ಗಡೆ ತಗೊಳ್ಳಿ. ಡೆಲ್ಟಾ P1 ಬೈ P1 ಇಸ್ ಈಕ್ವಲ್ ಟು W2 ಇಂಟು M1 ಡಿವೈಡೆಡ್ ಬೈ W1 ಇಂಟು M2 ಆಗುತ್ತೆ. ಸರಿನಾ? ಈಗ ಇಲ್ಲೇನು ಮಾಡೋಣ, ಜಸ್ಟ್ ಈ M2 ಇದೆಯಲ್ಲ, M2 ಅಂದರೆ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್, M1 ಅಂದರೆ ಮೋಲಾರ್ ಮಾಸ್ ಆಫ್ ದ ಸಾಲ್ವೆಂಟ್, ವೆಯ್ಟ್ ಆಫ್ ದ ಸಲ್ಯೂಟು, ವೆಯ್ಟ್ ಆಫ್ ದ ಸಾಲ್ವೆಂಟ್, ಕರೆಕ್ಟ್ ತಾನೆ? ಸೊ ಈ M2ನ ಈ ಕಡೆ ತಗೊಳ್ಳಿ, ಈ ಟೋಟಲ್ ರೇಷಿಯೋ ಇದೆಯಲ್ಲ, ಈ ರೇಷಿಯೋನ ಈ ಕಡೆ ತೊಗೊಳ್ಳಿ, ಇಂಟರ್ಚೇಂಜ್ ಮಾಡಿ. M2ನ ಈ ಸೈಡ್ ತೊಗೋತೀನಿ, ಈ ರೇಷಿಯೋನ ಆ ಕಡೆ ತೊಗೋತೀನಿ. ಆವಾಗ ನನಗೆ ಈಕ್ವೇಷನ್ ನೋಡಿ, ಇಲ್ಲಿ M2 ಉಳಿಯುತ್ತಾ, ಈಕ್ವಲ್ಸ್ ಈ ಕಡೆಗೆ M2 ಬಂತು. ಈಗ ಇಲ್ಲೇನು ಉಳಿತು, M2 ಹೋದರೆ W2 M1 ಡಿವೈಡೆಡ್ ಬೈ W1 ಇದೆ ಅಲ್ವೇನ್ರಪ್ಪ, ಇಷ್ಟು ಉಳಿತು. ನೆಕ್ಸ್ಟ್ ಈ ರೇಷಿಯೋನ ನಾವು ಈಕ್ವಲ್ಸಿಂದ ರೈಟ್ ಹ್ಯಾಂಡ್ ಸೈಡ್ ತೊಗೋತಾ ಇದ್ದೀವಿ. ಈ ರೇಷಿಯೋ ಈಕ್ವಲ್ಸಿಂದ ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ರೆಸಿಪ್ರೋಕಲ್ ಆಗುತ್ತೆ ಅಲ್ವಾ, ಉಲ್ಟಾ ಆಗುತ್ತಲ್ವಾ. ಏನಂತ ಬರೆಯೋಣ, P1 divided by delta P1. So this is the formula to calculate molar mass of the unknown solute. ಅಂದ್ರೇನು, ಈಗ ನಿಮಗೆ ಯಾವುದೋ ಒಂದು ಸಲ್ಯೂಷನ್ ಕೊಟ್ಟಿರ್ತೀನಿ ನಾನು, ಆ ಸಲ್ಯೂಷನಲ್ಲಿ ಸಲ್ಯೂಟು ಇರುತ್ತೆ, ಸಾಲ್ವೆಂಟು ಇರುತ್ತೆ. ನಾನು ಸಾಲ್ವೆಂಟು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ್ದೀನಿ, ಯಾವುದೋ ಒಂದು ಸಲ್ಯೂಟು, ಅದನ್ನು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದ್ದೀನಿ, ವಾಟ್ರನ್ನು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದ್ದೀನಿ. ಎಷ್ಟು ಡಿಸಾಲ್ವ್ ಮಾಡಿದ್ದೀನಿ ಅಂತಲೂ ಕೊಟ್ಟಿದ್ದೀನಿ, ಆದರೆ ಯಾವುದು ಸಲ್ಯೂಟ್ ಅಂತ ಗೊತ್ತಿಲ್ಲ, ಆ ಮೋಲಾರ್ ಮಾಸ್ ಗೊತ್ತಿಲ್ಲ ನಿಮಗೆ ಆ ಸಲ್ಯೂಟದು. ಅಂಥ ಸಿಚುಯೇಷನಲ್ಲಿ ನೀವೇನು ಮಾಡ್ಬೋದು, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಮೋಲಾರ್ ಮಾಸನ್ನು ಕಂಡುಹಿಡಿಬೋದು. ಜೊತೆಗೆ ಆ ಮೋಲಾರ್ ಮಾಸ್ ಗೊತ್ತಾದರೆ ಅದು ಯಾವ ಸಲ್ಯೂಟ್ ಅಂತಲೂ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಯೂರಿಯಾಗಾದರೆ ಎಷ್ಟಿರುತ್ತೆ, 60 ಗ್ರಾಮ್ ಇರುತ್ತೆ. ಈಗ ನೀವು ಈ ಫಾರ್ಮುಲಾ ಹಾಕ್ಕೊಂಡು ಸಾಲ್ವ್ ಮಾಡಿದಾಗ ನಿಮಗೆ 60 ಗ್ರಾಮ್ ಬಂದರೆ ಅದನ್ನು ಯೂರಿಯಾ ಅಂತ ಹೇಳ್ಬೋದು ಅಲ್ವಾ. ಹಾಗೆ ಪರ್ಟಿಕ್ಯುಲರ್ ಸಲ್ಯೂಟಿಗೆ ಪರ್ಟಿಕ್ಯುಲರ್ ಮೋಲಾರ್ ಮಾಸ್ ಇರುತ್ತೆ. ಆ ಮೋಲಾರ್ ಮಾಸನ್ನು ನಾವೇನು ಮಾಡ್ಬೋದು, ಈ ಫಾರ್ಮುಲಾಯಿಂದ ಕಂಡುಹಿಡಿಬೋದು. ಗೊತ್ತಿಲ್ಲ ಅಂದರೆ, ಮೋಲಾರ್ ಮಾಸ್ ಏನಾದರೂ ಗೊತ್ತಿಲ್ಲ ಅಂದಾಗ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಮೋಲಾರ್ ಮಾಸನ್ನು ಕಂಡುಹಿಡಿಬೋದು. ಅರ್ಥ ಆಯ್ತಾ? ಸೊ ಈ ಫಾರ್ಮುಲಾದ ಮೇಲೆ ನಾವೇನು ಮಾಡೋಣ, ಮುಂದೆ ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಇನ್ನೂ 3 ಕಾಲಿಗೇಟಿವ್ ಪ್ರಾಪರ್ಟೀಸ್ ಇದೆ. ಆ 3 ಕಾಲಿಗೇಟಿವ್ ಪ್ರಾಪರ್ಟೀಸ್ನು ಕಂಪ್ಲೀಟ್ ಮಾಡಿ ವಿಲ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಒನ್ ಬೈ ಒನ್. ಓಕೆ, ಈಗ ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ನೋಡೋಣ, ಸೆಕೆಂಡ್ ಒನ್, ದಟ್ ಈಸ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಆ್ಯಸ್ ಯೂಶಲು ಒಂದು ಓಲಟೈಲ್ ಸಾಲ್ವೆಂಟನ್ನ ತೊಗೊಳ್ಳೋಣ. ಓಲಟೈಲ್ ಅಂದಾಗ ಬಾಂಡ್ ಏನಾಗಿರುತ್ತೆ, ವೀಕ್ ಇರುತ್ತೆ ಅಂತ ಗೊತ್ತು, ಆ್ಯಂಡ್ ಈಸಿಯಾಗಿ ವೇಪರ್ ಸ್ಟೇಟಿಗೆ ಹೋಗ್ತಾ ಇರುತ್ತೆ. ಮತ್ತು ಈಗ ಇದು ಪ್ಯೂರ್ ಲಿಕ್ವಿಡ್ ಇದೆ. ಪ್ಯೂರ್ ಲಿಕ್ವಿಡ್ ಇದ್ದಾಗ ಅದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಇರಲ್ವ, ಯಾವುದೇ ಲಿಕ್ವಿಡ್ ಆಗಲಿ ಬಾಯ್ಲಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ ಅಲ್ವಾ. ಸೊ ಇದಕ್ಕೂ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಸೊ ಆ ಬಾಯ್ಲಿಂಗ್ ಪಾಯಿಂಟನ್ನು ನಾನು TB ಅಂತ ಬರ್ಕೋತೀನಿರಪ್ಪ, ಮತ್ತು ಇಲ್ಲಿಗೆ ನಾಟ್ ಅಂತ ಹಾಕೋತೀನಿ. ಮರಿಬೇಡಿ, ನಾಟ್ ಅಂತ ಏನಕ್ಕೆ, ಬಿಕಾಸ್ ದಟ್ ಲಿಕ್ವಿಡ್ ಈಸ್ ಪ್ರೆಸೆಂಟ್ ಇನ್ ದ ಪ್ಯೂರ್ ಸ್ಟೇಟ್. ನಾನು ಇನ್ನೂ ಬೇರೆ ಯಾವುದೇ ಸಲ್ಯೂಟನ್ನ ಅದಕ್ಕೆ ಇನ್ನೂ ಆ್ಯಡ್ ಮಾಡಿಲ್ಲ. ಸೊ ಅದನ್ನು TB0 ಅಂತ ಹೇಳಿ ಬರ್ಕೋತೀನಿ. ಪ್ಯೂರ್ ಸ್ಟೇಟಲ್ಲಿ ಅದರದ್ದು ಬಾಯ್ಲಿಂಗ್ ಪಾಯಿಂಟು TB0 ಇದೆ. ಈಗ ನೀವೇನು ಮಾಡ್ತೀರಾ, ಅದಕ್ಕೆ ನಾನ್ ವಾಲಟೈಲ್ ಸಲ್ಯೂಟ್ 2 ಅನ್ನು ಹಾಕಿದ್ರಿ. 2 ಅಂದ್ರೆ ಏನಲ್ಲಿ ನಾನ್ ವಾಲಟೈಲ್ ಸಲ್ಯೂಟ್. ಆ ನಾನ್ ವಾಲಟೈಲ್ ಸಲ್ಯೂಟ್ ಏನು ಮಾಡುತ್ತೆ ಅಂತ ಹೇಳಿದೆ, ನೆನಪಿದೆಯಾ? ಏನು ಮಾಡುತ್ತದ್ದು, ಆ ನಾನ್ ವಾಲಟೈಲ್ ಸಲ್ಯೂಟನ್ನು ಆ್ಯಡ್ ಮಾಡಿದಾಗ ಅದು ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ಪುಲ್ ಮಾಡುತ್ತೆ, ಇನ್ವರ್ಡ್ ಈ ಥರ ಪುಲ್ ಮಾಡುತ್ತೆ. ನೋಡಿ, ಮೊದಲು ಡಿಸ್ಟೆನ್ಸ್ ಜಾಸ್ತಿ ಇತ್ತು ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮಧ್ಯ, ಬಟ್ ನಾನ್ ವಾಲಟೈಲ್ ಸಲ್ಯೂಟನ್ನು ಆ್ಯಡ್ ಮಾಡಿದಾಗ ಆ ಡಿಸ್ಟೆನ್ಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಡಿಸ್ಟೆನ್ಸ್ ಕಡಿಮೆ ಆಗ್ತದೆ ಅಂದರೆ ದಟ್ ಮಾಲಿಕ್ಯೂಲ್ಸ್ ಆರ್ ಕಮಿಂಗ್ ಕ್ಲೋಸರ್ ಟುಗೆದರ್. ವೆನ್ ದೆ ಕಮ್ ಕ್ಲೋಸರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸಸ್. ಈಗ ಬಾಂಡ್ ಸ್ಟ್ರಾಂಗ್ ಇದೆ ಕಂಪೇರ್ ಟು ಪ್ಯೂರ್ ಕಂಪೇರ್ ಮಾಡಿದಾಗ. ಕಂಬೈನ್ ಸ್ಟೇಟಲ್ಲಿ ಬಾಂಡ್ ಏನಾಯಿತು, ಸ್ಟ್ರಾಂಗ್ ಆಯಿತು. ಈಗ ನೀವೇ ಗೆಸ್ ಮಾಡಿ. ಈಗ ಬಾಯ್ಲಿಂಗ್ ಪಾಯಿಂಟನ್ನು ನಾನು ಬರೀ TB ಅಂತ ತಗೋತೀನಿ, ನಾಟ್ ಅಂತ ಬರೆಯಲ್ಲ. ಯಾಕೆ ನಾಟ್ ಅಂತ ಬರೆಯಲ್ಲ, ಅಲ್ಲಿ ಕಂಬೈನ್ ಸ್ಟೇಟಲ್ಲಿ ಇದೆ. ಈಗ ಬಾಯ್ಲಿಂಗ್ ಪಾಯಿಂಟು ಏನಾಗುತ್ತೆ ಹೇಳಿ, TB0ಗಿಂತ ಅಥವಾ ಪ್ಯೂರ್ ಸ್ಟೇಟಿಗಿಂತ ಇಲ್ಲಿ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತಾ, ಕಡಿಮೆ ಇರುತ್ತಾ? ನೀವೇ ಯೋಚನೆ ಮಾಡಿ. ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ,
ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಮಾಲಿಕ್ಯೂಲ್ಸ್ ಹತ್ತಿರ ಇದ್ದಾವೆ, ಬಾಂಡ್ ಸ್ಟ್ರಾಂಗ್ ಆಯಿತು. ಬಾಂಡ್ ಸ್ಟ್ರಾಂಗ್ ಆದರೆ ಅದನ್ನು ಕಟ್ ಮಾಡೋಕ್ಕೆ ಎನರ್ಜಿ ಜಾಸ್ತಿ ಬೇಕಿರೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಇನ್ ಕಂಬೈನ್ ಸ್ಟೇಟ್. ಹಾಗೆ ಏನು ಹೇಳ್ಬೋದು ನಾವು, ಟಿ ಬಿ ಗ್ರೇಟರ್ ದ್ಯಾನ್ ಟಿ ಬಿ ನಾಟ್ ಅಂತ ಹೇಳ್ಬೋದಾ? ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಟಿ ಬಿ ನಾಟು ನಿಮಗೆ 30 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ ಅಂದ್ಕೊಳ್ಳಿ. ಅವಾಗ ಟಿ ಬಿ ಎಷ್ಟಾಗುತ್ತೆ ಕಂಬೈನ್ ಸ್ಟೇಟಲ್ಲಿ? 30ನೇ ಇರುತ್ತಾ, 30ಗಿಂತ ಕಡಿಮೆ ಇರುತ್ತಾ, 30ಗಿಂತ ಜಾಸ್ತಿ ಇರುತ್ತಾ? ಏನು ನಿಮ್ಮ ಆನ್ಸರು? 30ಗಿಂತ ಜಾಸ್ತಿ ಇರುತ್ತೆ ಅಲ್ವಾ? ಎಷ್ಟು? ಅರೌಂಡ್ 32 ಡಿಗ್ರಿ ಸೆಲ್ಸಿಯಸ್ ಆಯಿತು ಅಂತ ಅಂದ್ಕೊಳ್ಳಿ. ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂದರೆ ನೀವೇನು ಮಾಡ್ತೀರಾ? ಡಿಫ್ರೆನ್ಸ್ ತೆಗಿಬೇಕು. ಡಿಫ್ರೆನ್ಸ್ ಹೆಂಗೆ ತೆಗಿತೀರಾ? ಹೈಯರ್ ವ್ಯಾಲ್ಯೂ ಮೈನಸ್ ಲೋಯರ್ ವ್ಯಾಲ್ಯೂ. ಅವಾಗ ಏನಾಗುತ್ತೆ, ಟಿ ಬಿ ಮೈನಸ್ ಟಿ ಬಿ ನಾಟ್. ಇದೇನು ಕೊಡ್ತದೆ ನಮಗೆ? ಇನ್ಕ್ರೀಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್. ಯಾವಾಗ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಯಿತು? ವೆನ್ ನಾನ್ ವಾಲಟೈಲ್ ಸಲ್ಯೂಟ್ ಈಸ್ ಆ್ಯಡೆಡ್ ಇನ್ ಟು ದ ಸಾಲ್ವೆಂಟ್. ಸೊ ಆ ಇನ್ಕ್ರೀಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟನ್ನೇ ನಾವು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ, ಡೆಲ್ಟಾ ಟಿ ಬಿ. ನೋಡಿ, ಡೆಲ್ಟಾ ಟಿ ಬಿ ಅಂದ್ರೇನು? ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಓಕೆ, ದ ಇನ್ಕ್ರೀಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟ್ ಆರ್ ಸಲ್ಯೂಷನ್ ವೆನ್ ನಾನ್ ವಾಲಟೈಲ್ ಸಲ್ಯೂಟ್ ಈಸ್ ಆ್ಯಡೆಡ್ ಇನ್ ಟು ಇಟ್. ಓಕೆನಾ? ಯಾಕೆಂದರೆ ಅದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗಿದೆ ಯಾವಾಗ? ನಾನ್ ವಾಲಟೈಲ್ ಸಲ್ಯೂಟ್ ಹಾಕ್ತಾಗಲ್ವಾ? ಎಷ್ಟು ಜಾಸ್ತಿ ಆಯಿತು? ಆ ಜಾಸ್ತಿ ಆಗಿದ್ದ ವ್ಯಾಲ್ಯೂನೇ ನಾವು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅದನ್ನು ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನು? ಟಿ ಬಿ ಮೈನಸ್ ಟಿ ಬಿ ನಾಟ್. ಟಿ ಬಿ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಲ್ಯೂಷನ್ ಅಥವಾ ಸಾಲ್ವೆಂಟ್ ಇನ್ ದ ಕಂಬೈನ್ಡ್ ಸ್ಟೇಟ್. ಇಟ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟ್ ಇನ್ ಪ್ಯೂರ್ ಸ್ಟೇಟ್. ಪ್ಯೂರ್ ಸ್ಟೇಟ್ ಅಂದರೆ ಸಲ್ಯೂಷನ್ ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಇದ್ದಂಥ ಬಾಯ್ಲಿಂಗ್ ಪಾಯಿಂಟ್. ಅರ್ಥ ಆಯ್ತಲ್ವಾ? ಸೊ ಈ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ ಅಂತ ಹೇಳ್ತಾರೆ. ಏನು ಮೊಲಾಲಿಟಿ ಅಂದರೆ? ಕಾನ್ಸಂಟ್ರೇಷನ್ ಟರ್ಮ್ಸಲ್ಲಿ ಕಲ್ತಿರ್ತಾರೆ. ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪರ್ 1 kg ಆಫ್ ಸಾಲ್ವೆಂಟ್ ಅಂತ ಹೇಳ್ತೀವಿ ಅಲ್ವಾ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪರ್ 1 kg ಆಫ್ ಸಾಲ್ವೆಂಟ್. ಅಂದರೆ ಮೋಲ್ಸ್ ಜಾಸ್ತಿ ಆದಂಗೆಲ್ಲ ಬಾಯ್ಲಿಂಗ್ ಪಾಯಿಂಟು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ನೋಡಿ. ಈಗ ನಾನು 1 ಮೋಲ್ ಸಲ್ಯೂಟನ್ನು ಹಾಕಿದ್ದೆ ಅಂತ ಅಂದ್ಕೊಳ್ಳಿ. 1 kg ಆಫ್ ಸಾಲ್ವೆಂಟ್ ಇದೆ ಇಲ್ಲಿ, ಎಕ್ಸಾಕ್ಟಾಗಿ 1 kg ಆಫ್ ಸಾಲ್ವೆಂಟ್ ಇದೆ, ಯಾವುದೋ ಒಂದು ಲಿಕ್ವಿಡು. ಈಗ ಅದರದ್ದು ಆ ಮಾಲಿಕ್ಯೂಲ್ಸ್ದು ಡಿಸ್ಟೆನ್ಸ್ ಎಷ್ಟಿತ್ತು 1 ಮೋಲ್ ಆಫ್ ಸಲ್ಯೂಟಲ್ಲಿ? ಓಕೆನಾ? ಅವಾಗ ಪ್ಯೂರ್ ಸ್ಟೇಟಲ್ಲಿ ಅದರದ್ದು ಬಾಯ್ಲಿಂಗ್ ಪಾಯಿಂಟು ಟಿ ಬಿ ನಾಟು 30 ಡಿಗ್ರಿ ಇತ್ತು ಅಂತ ಅಂದ್ಕೊಳ್ಳಿ. 1 ಮೋಲ್ ಆಫ್ ಸಲ್ಯೂಟ್ ಹಾಕಿದಾಗ ಸ್ವಲ್ಪ ಹತ್ತಿರ ಬಂದಿದೆ. ಈಗ ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಟಿ ಬಿ 31 ಆಯಿತು ಅಂತ ಅಂದ್ಕೊಳ್ಳೋಣ. 31. ನೆಕ್ಸ್ಟ್ ಏನು ಮಾಡ್ತೀನಿ? 3 ಮೋಲ್ಸ್ ಹಾಕ್ತೀನಿ. 3 ಮೋಲ್ಸ್ ಹಾಕಿದಾಗ ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಇನ್ನೂ ಹತ್ತಿರ ಬರುತ್ತೆ, ಹೌದಾ? ಆವಾಗ ಬಾಂಡ್ ಏನಾಯಿತು? ಇನ್ನೂ ಸ್ಟ್ರಾಂಗ್ ಆಯಿತು, ಬಾಯ್ಲಿಂಗ್ ಪಾಯಿಂಟು ಇನ್ನೂ ಜಾಸ್ತಿ ಆಯಿತು. ಈಗ ಟಿ ಬಿ ಎಷ್ಟಾಗುತ್ತಪ್ಪ ನಿಮಗೆ? ಅರೌಂಡ್ 33 ಆಯಿತು ಅಂತ ಅಂದ್ಕೊಳ್ಳೋಣ. ಓಕೆ, ಈಗ ಫಸ್ಟ್ ಟೂದು ಡಿಫ್ರೆನ್ಸ್ ನೋಡಿ ಎಷ್ಟಿದೆ? 1. ನೆಕ್ಸ್ಟ್ ಏನಾಗುತ್ತೆ ಡಿಫ್ರೆನ್ಸು? ಇಲ್ಲಿಂದ ಇಲ್ಲಿಗೆ 3. ಅಂದರೆ ನೀವು ಮೋಲ್ಸ್ ಜಾಸ್ತಿ ಮಾಡ್ದಂಗೆಲ್ಲ ಪರ್ ಕೆ ಜಿ ಆಫ್ ಸಾಲ್ವೆಂಟ್, ಇದರಲ್ಲಿ ನಾನು ವೆಯ್ಟನ್ನು ಚೇಂಜ್ ಮಾಡ್ತಾ ಇಲ್ಲ, 1 kg ಹಾಗೆ ಇಟ್ಕೊಂಡಿದ್ದೀನಿ. ಫಸ್ಟ್ 1 ಮೋಲ್ ಹಾಕಿದಾಗ ನೋಡಿ, 1 ಮೋಲ್ ಪರ್ 1 kg ಆಫ್ ಸಾಲ್ವೆಂಟ್ ಹಾಕಿದಾಗ ನನಗೆ ಡೆಲ್ಟಾ ಟಿ ಬಿ ಎಸ್ ಬರ್ತಾ ಇದೆ 30 ಮೈನಸ್ 31 ಅಂದರೆ 1 ಡಿಗ್ರಿ ಬಂತು, ಸರಿನಾ? ಅದೇ ನಾನು 3 ಮೋಲ್ಸ್ ಹಾಕ್ತೆ ಅಂತ ಅಂದ್ಕೊಳ್ಳಿ. 3 ಮೋಲ್ಸ್ ಪರ್ 1 kg ಆಫ್ ಸಾಲ್ವೆಂಟ್ ಹಾಕಿದಾಗ ಡೆಲ್ಟಾ ಟಿ ಬಿ ಎಸ್ ಬರ್ತಾ ಇದೆ 33 ಮೈನಸ್ 30 ಅಂದರೆ 3 ಡಿಗ್ರಿ. ಅಂದ್ರೇನು? ಮೊಲಾಲಿಟಿ ಇನ್ಕ್ರೀಸ್ ಆದಾಗೆಲ್ಲ ಡೆಲ್ಟಾ ಟಿ ಬಿನೂ ಕೂಡ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಡೆಲ್ಟಾ ಟಿ ಬಿ ಮತ್ತು ಮೊಲಾಲಿಟಿ ಏನಾಯಿತು? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ಅದು ಪ್ರೂವ್ ಆಯಿತಾ ಹೇಗೆ ಅಂತ? ನೆಕ್ಸ್ಟು ಈ ಪ್ರಪೋರ್ಷನಲ್ ತೆಗಿಬೇಕು ಅಂದರೆ ಏನು ಮಾಡಬೇಕು ನಾವು? ಈಕ್ವಲ್ಸ್ ಆಗಿ ಕಾನ್ಸ್ಟೆಂಟ್ ಹಾಕಬೇಕು. ದಟ್ ಈಸ್ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಆ ಕಾನ್ಸ್ಟೆಂಟನ್ನು ನಾನು ಕೆ ಬಿ ಅಂತ ತಗೋತೀನಿ ಇಂಟು ಎಮ್. ಅಲ್ಲಿ ಕೆ ಬಿ ಅಂದ್ರೇನು? ಈಗ ಅದೊಂದು ಇಂಪಾರ್ಟೆಂಟ್. ಕೆ ಬಿ ಅಂದರೆ ಅದಕ್ಕೆ 3 ನೇಮ್ಸ್ ಇದೆ. ಸೊ ಇಲ್ಲಿ ಕೆ ಬಿನ ನಾವು ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟ್ ಅಥವಾ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಅಂತ ಕರಿಬೋದು, ಅಥವಾ ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತಲೂ ಕೂಡ ಕರಿತೀವಿ. ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತಲೂ ಕೂಡ ಕರಿತೀವಿ. ಇದಕ್ಕೆ ಯೂನಿಟ್ ಏನು ಬರುತ್ತೆ ಅಂದರೆ ನಿಮಗೆ ಕೆಲ್ವಿನ್ ಕೆ ಜಿ ಪರ್ ಮೋಲ್ ಬರುತ್ತೆ. ಕೆಲ್ವಿನ್ ಕೆ ಜಿ ಪರ್ ಮೋಲ್. ಏಕೆಂದರೆ ಇಂಪಾರ್ಟೆಂಟ್ ಯೂನಿಟ್ ಈಸ್ ತುಂಬ ಇಂಪಾರ್ಟೆಂಟು, ತುಂಬ ಸಲ ಕೇಳ್ತಿರ್ತಾರೆ. ಯೂನಿಟ್ ಆಫ್ ಕೆ ಬಿ ಏನಾಗುತ್ತೆ? ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಅದು ಸರ್ ಆ ಯೂನಿಟ್ ಹೆಂಗೆ ಬಂತು ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಡೆಲ್ಟಾ ಟಿ ಬಿ
ಇಸ್ ಅ ಟೆಂಪ್ರೇಚರ್, ಅಂದರೆ ಅದು ಕೆಲ್ವಿನಲ್ಲಿರುತ್ತೆ, ಹೌದು ತಾನೆ. ಇದು ಮೊಲಾಲಿಟಿ. ಮೊಲಾಲಿಟಿ ಅಂದರೆ ಮೋಲ್ ಪರ್ ಕೆ ಜಿ. ಬಟ್ ಅದು ಈ ಕಡೆಗೆ ಬಂದಾಗ ಏನಾಗುತ್ತೆ, ಮೋಲ್ ಇನ್ವರ್ಸ್ ಪರ್ ಕೆ ಜಿ ಆಗುತ್ತೆ. ಸೊ ಹಾಗಾಗಿ ಕೆಲ್ವಿನ್ ಕೆ ಜಿ ಪರ್ ಮೋಲ್ ಬರುತ್ತೆ. ಅರ್ಥ ಆಯ್ತಾ? ಇದು ಯೂನಿಟನ್ನು ಕಂಡುಹಿಡಿದಿದ್ದು. ನೆಕ್ಸ್ಟ್ ಡಿಫೈನ್ ಮಾಡಬೇಕು ಕೆ ಬಿ ಅಂದರೆ ಏನು ಅಂತ. ಕೆ ಬಿ ಅಂದರೆ ಏನೂ ಇಲ್ಲ, ಒಂದು ಸಾಲ್ವೆಂಟ್ ತೊಗೊಳ್ಳಿ, ಎಕ್ಸಾಕ್ಟ್ ಆಗೋದು 1 kg ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ನೋಡಿ 1 kg. ನೆಕ್ಸ್ಟು ಅದಕ್ಕೆ 1 mole ಸಲ್ಯೂಟನ್ನು ಮಾತ್ರ ಹಾಕಬೇಕು, ನಾನ್ ವಾಲಟೈಲ್ ಸಲ್ಯೂಟ್, ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಸೊ 1 kg ಆಫ್ ಸಾಲ್ವೆಂಟಿಗೆ ನೀವು ಎಕ್ಸಾಕ್ಟಾಗಿ 1 mole ಸಲ್ಯೂಟನ್ನು ಹಾಕಿದಾಗ, ನಾನ್ ವಾಲಟೈಲ್ ಸಲ್ಯೂಟನ್ನು ಹಾಕಿದಾಗ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತಾ ಆಗಲ್ವಾ? ಖಂಡಿತ ಆಗುತ್ತೆ. ಸೊ ಆ 1 kg ಸಾಲ್ವೆಂಟಿಗೆ ಎಕ್ಸಾಕ್ಟಾಗಿ 1 mole ಸಲ್ಯೂಟನ್ನು ಮಾತ್ರ ಹಾಕಿದಾಗ ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಎ ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್, ಕೆ ಬಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದು 1 mole ಆಫ್ ಸಲ್ಯೂಟ್ ಆ್ಯಡೆಡ್ ಇನ್ 1 kg ಆಫ್ ಸಾಲ್ವೆಂಟು, ಅವಾಗ ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗಿದೆ? 1 degree ಜಾಸ್ತಿ ಆಗಿದೆ. ಅದೇ ನಾನು 3 mole ಹಾಕಿದಾಗ 3 degree ಜಾಸ್ತಿ ಆಗುತ್ತೆ. ಈಗ ಇವೆರಡರಲ್ಲಿ ನಾವು ಯಾವುದನ್ನು ಕೆ ಬಿ ಅಂತ ಕರಿಬೋದು? 1 degree ನಾವು ಕೆ ಬಿ ಅಂತ ಕರಿಬೋದು, ಬಟ್ 3ನ ನಾವು ಕೆ ಬಿ ಅಂತ ಕರೆಯೋಕ್ಕಾಗಲ್ಲ, ಯಾಕೆಂದರೆ ಅದು 3 mole ಆ್ಯಡ್ ಮಾಡಿದಾಗ ಇನ್ಕ್ರೀಸ್ ಆಗಿರುವಂಥ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ? ಹಾಗೆ ಕೆ ಬಿ ಅಂದ್ರೇನು, ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂದ್ರೇನು? ಇಟ್ ಇಸ್ ಅ ಇನ್ಕ್ರೀಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ when 1 mole of the non-volatile solute is added into 1 kg of solvent. 1 mole ಹಾಕಬೇಕು ಸಲ್ಯೂಟು, ಸಾಲ್ವೆಂಟ್ 1 kg ಇರಬೇಕು. ಈ ಎರಡೂ ಕಂಡೀಷನ್ಸಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಜಾಸ್ತಿ ಆಗುತ್ತೋ ಅದನ್ನು ನಾವು ಕೆ ಬಿ ಕಾನ್ಸ್ಟೆಂಟ್. ಅದೇನಾಗುತ್ತೆ, ವಾಟ್ರಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಅದು ಕಾನ್ಸ್ಟೆಂಟ್. ಈಗ ವಾಟ್ರಿಗೆ ಎಷ್ಟು ಬರುತ್ತೆ ಅಂತ ಅಂದ್ಕೊಳ್ಳಿ, ಕೆ ಬಿ ವ್ಯಾಲ್ಯೂ ಅರೌಂಡ್ 1.8 ಬಂತು ಅಂತ ಅಂದ್ಕೊಳ್ಳಿ, ಕೆ ಬಿ ವ್ಯಾಲ್ಯೂ ವಾಟ್ರಿಗೆ. ಸೊ ನೀವು ವಾಟ್ರಿಗೆ ಅದು ಕಾನ್ಸ್ಟೆಂಟು ಯಾವಾಗಲೂ. 1 kg ಆಫ್ ವಾಟ್ರ್ ತೊಗೊಂಡು 1 mole ಆಫ್ ಸಲ್ಯೂಟ್ ನೀವು ಯಾವುದಾದ್ರೂ ಹಾಕಿ, ಶುಗರ್ ಆದರೂ ಹಾಕಿ, ಯೂರಿಯಾ ಆದರೂ ಹಾಕಿ, ಯಾವುದೇ ಸಲ್ಯೂಟನ್ನು ಹಾಕಿ, 1 mole ಹಾಕಿ, ಆವಾಗ ನಿಮಗೆ 1.8 degree ಅಷ್ಟೇ ಜಾಸ್ತಿ ಆಗುತ್ತೆ ವಾಟ್ರದ್ದು. ಅದು ವಾಟ್ರಿಗೆ ಕಾನ್ಸ್ಟೆಂಟು. ನೀವು ಬೇರೆ ಲಿಕ್ವಿಡ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ, ಬೇರೆ ಯಾವುದೋ ಸಾಲ್ವೆಂಟನ್ನು ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ, ಬಟ್ ಆ ಸಾಲ್ವೆಂಟನ್ನು 1 kg ತೊಗೊಂಡು ಅದಕ್ಕೆ ನೀವು 1 mole ಸಲ್ಯೂಟನ್ನು ಹಾಕಿದಾಗ ಬಾಯ್ಲಿಂಗ್ ಪಾಯಿಂಟು 1.8 degree ಜಾಸ್ತಿ ಆಗಬೇಕು ಅಂತ, ಅದು ವಾಟ್ರಿಗೆ ಕಾನ್ಸ್ಟೆಂಟು. ಬೇರೆ ಲಿಕ್ವಿಡ್ಗೆ 1.9 ಬರ್ಬೋದು ಅಥವಾ 2 ಬರ್ಬೋದು, ಆ ಲಿಕ್ವಿಡ್ಗೆ ಅದು ಕಾನ್ಸ್ಟೆಂಟು. ಸೊ ಪರ್ಟಿಕ್ಯುಲರ್ ಲಿಕ್ವಿಡ್ಗೆ ಕೆ ಬಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ, ಲಿಕ್ವಿಡಿಂದ ಲಿಕ್ವಿಡ್ಗೆ ಕೆ ಬಿ ವ್ಯಾಲ್ಯೂ ಡಿಫ್ರೆಂಟ್ ಇರುತ್ತೆ. ಅರ್ಥ ಆಯ್ತಲ್ವ? ನೆಕ್ಸ್ಟು ಈಗ ಮೊಲಾಲಿಟಿ ಅಂದ್ರೆ ಏನು ಆಲ್ರೆಡಿ ಗೊತ್ತಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪರ್ ಕೆ ಜಿ ಆಫ್ ಸಾಲ್ವೆಂಟ್. ನೋಡಿ ಅದನ್ನು ಫಾರ್ಮುಲಾ ಡೆಲ್ಟಾ ಟಿ ಬಿ ಮತ್ತು ಕೆ ಬಿ ಹಾಗೆ ಬರ್ಕೋತೀನಿ ಕಣ್ರು, ಸರಿನಾ? ಎಮ್ ಅಂದ್ರೇನು, ನಂಬರ್ ಆಫ್ ಮೋಲ್ಸ್ ಆಫ್, ಎನ್ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪರ್ ಕೆ ಜಿ ಆಫ್ ಸಾಲ್ವೆಂಟ್, ವೆಯ್ಟ್ ಆಫ್ ದ ಸಾಲ್ವೆಂಟ್. ಅಲ್ಲ 1 kg ಅಂದರೆ ವೆಯ್ಟ್ ತಾನೆ, ವೆಯ್ಟ್ ಆಫ್ ದ ಸಾಲ್ವೆಂಟಿಗೇನು ಎ. ಅಥವಾ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಬೇಕಾದ್ರೆ ಇದನ್ನು 2 ಅಂತ ತೊಗೊಳ್ಳಿ, ಇದನ್ನು 1 ಅಂತ ತೊಗೊಳ್ಳಿ, ಸರಿನಾ? 1 ಅಂದರೆ ಸಾಲ್ವೆಂಟು, 2 ಅಂದರೆ ಸಲ್ಯೂಟು. ಈಗ ಎನ್ ಅಂದರೆ ಏನಂತ ಬರೀಬೋದು ನೀವು, ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಕೆ ಬಿ. N2 ಏನಂತ ಬರ್ಕೋಬೋದು, W2 ಬೈ M2 ಅಂತ ಬರ್ಕೋಬೋದಲ್ವಾ? ಇನ್ನು W1 ಹಾಗೇ ಇದೆ, ಕ್ಲಿಯರ್? ಬಟ್ ಈ W1 ಯಾವುದಲ್ಲಿ ಇರಬೇಕು ಅಂತ ಹೇಳಿದ್ರೆ ಕೆ ಜಿಯಲ್ಲಿ ಇರಬೇಕು. ವೆಯ್ಟ್ ಆಫ್ ದ ಸಾಲ್ವೆಂಟ್ ಶುಡ್ ಬಿ ಇನ್ ಕೆ ಜಿ. ಬಟ್ ಎಕ್ಸಾಮಲ್ಲಿ ಮೋಸ್ಟ್ ಆಫ್ ದ ಟೈಮು ನ್ಯೂಮರಿಕಲ್ಸ್ ಕೊಡಬೇಕಾದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟ್ನ ಗ್ರಾಮಲ್ಲಿ ಕೊಟ್ಬಿಟ್ಟಿರ್ತಾರೆ. ಸೊ ಗ್ರಾಮಲ್ಲಿ ಕೊಟ್ಟಿರೋದನ್ನ ಕೆ ಜಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಈಗ ಇದು ಗ್ರಾಮಲ್ಲಿ ಕೊಟ್ಟಿದ್ರು, ಇದನ್ನು ಕೆ ಜಿ ಮಾಡ್ಕೋಬೇಕು ಅಂದರೆ ಡಿವೈಡೆಡ್ ಬೈ 1000 ಮಾಡಬೇಕು ಅಲ್ವೇನ್ರೋ? ಇಲ್ಲಿ ಡಿವೈಡೆಡ್ ಬೈ 1000 ಮಾಡಬೇಕು, ಅಥವಾ ಅದ್ರ ಬದಲು ನೀವು ಇಲ್ಲಿ ಇಂಟು 1000 ಮಾಡ್ಕೋಬೋದಲ್ವ? ಎರಡು ಒಂದು, ಯಾಕೆಂದರೆ ಇಲ್ಲಿ ಡಿವೈಡ್ ಬೈ 1000 ಮಾಡಿದಾಗ ದಟ್ 1000 ಕಮ್ಸ್ ಟು ದ ನ್ಯೂಮರೇಟರ್ ಓನ್ಲಿ. ಸೊ ಹಾಗಾಗಿ ವೆನ್ ದ ವೆಯ್ಟ್ ಆಫ್ ದ ಸಾಲ್ವೆಂಟ್ ಈಸ್ ಗಿವನ್ ಇನ್ ಗ್ರಾಮ್, ನೆನ್ಪಿಟ್ಕೊಳ್ಳಿ, ವೆನ್ W1 ವೆಯ್ಟ್ ಆಫ್ ದ ಸಾಲ್ವೆಂಟ್ ಈಸ್ ಗಿವನ್ ಇನ್ ಗ್ರಾಮ್, ಗ್ರಾಮಲ್ಲಿ ಕೊಟ್ಟಿದ್ದರೆ ಆವಾಗ ಇಂಟು 1000 ಮಾಡ್ಕೊಳ್ಳಿ. ಡೆಲ್ಟಾ ಟಿ ಬಿ ಫಾರ್ಮುಲಾನ ಇಂಟು 1000 ಮಾಡ್ಕೊಳ್ಳಿ, ಕೆ ಬಿ ಇಂಟು W2 ಇಂಟು 1000 ಹೋಲ್ ಡಿವೈಡೆಡ್ ಬೈ M2 ಇಂಟು W1. ಈಗ ಇದು ಕೆ ಜಿ ಕನ್ವರ್ಟ್ ಆಗುತ್ತೆ ಗ್ರಾಮಲ್ಲಿ ಕೊಟ್ಟಿದ್ರೆ. ಅರ್ಥ ಆಯ್ತಾ? ಈಗ ಇಲ್ಲಿ M2 ಅಂದರೆ ಏನು, ಮೋಲಾರ್ ಮಾಸ್ ಆಫ್ ದ ಸಲ್ಯೂಟು ಅಲ್ವಾ? W1 ಅಂದರೆ ವೆಯ್ಟ್ ಆಫ್ ದ ಸಾಲ್ವೆಂಟು, W2 ಅಂದರೆ ವೆಯ್ಟ್ ಆಫ್ ದ ಸಲ್ಯೂಟು, ಕೆ ಬಿ ಅಂದರೆ ಕಾನ್ಸ್ಟೆಂಟು, ಡೆಲ್ಟಾ ಟಿ ಬಿ ಅಂದರೆ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟು. ಅಥವಾ ಸಮ್ಟೈಮ್ಸ್ ಇದನ್ನು ನೀವು ಟಿ ಬಿ ಮೈನಸ್ ಟಿ ಬಿ ನಾಟ್ ಅಂತಲೂ ಬರ್ಕೋಬೇಕಾಗತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಬಂದಾಗ. ಈಗ ನನಗೆ M2 ಬೇಕು ಅಂದರೆ ಏನು ಮಾಡಿ, ಜಸ್ಟ್ ಇವೆರಡನ್ನು ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಇಫ್ ಯು ನೀಡ್ ದ ಈಕ್ವೇಷನ್ ಫಾರ್ ಮೋಲಾರ್ ಮಾಸ್ ಆಫ್ ದ ಅನ್ನೋನ್ ಸಲ್ಯೂಟಿಗೆ ಈಕ್ವೇಷನ್ ಬೇಕು ಅಂದರೆ, ಸೊ ಜಸ್ಟ್ ಇವೆರಡನ್ನ ಇಂಟರ್ಚೇಂಜ್ ಮಾಡೋಣ. ನಮಗೇನು ಸಿಗುತ್ತೆ ಅವಾಗ, M2 ಈಸ್ ಈಕ್ವಲ್ ಟು, ಈ ನ್ಯೂಮರೇಟರ್ ಹಾಗೆ ಇರುತ್ತೇನ್ರಪ್ಪ, ಕೆ ಬಿ ಇಂಟು W2 ಇಂಟು 1000 ಹೋಲ್ ಡಿವೈಡೆಡ್ ಬೈ,
ಈಗ M2 ಜಾಗಕ್ಕೆ ಯಾರು ಬರ್ತಾರೆ, ಡೆಲ್ಟಾ ಟಿ ಬಿ ಬರುತ್ತೆ. ಸೊ ಡೆಲ್ಟಾ ಟಿ ಬಿ ಇಂಟು W1. ಸೊ ದಿಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ molar mass of the unknown solute using elevation in boiling point. elevation of boiling point ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ನೀವು ಮೋಲಾರ್ ಮಾಸನ್ನು ಹೀಗೆ ಕಂಡುಹಿಡಿಬೋದು. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಕಂಡುಹಿಡಿಬೋದು. ಎಗೇನ್ ಈ ಫಾರ್ಮುಲಾದ ಮೇಲೂ ಕೂಡ ನಿಮಗೆ ನ್ಯೂಮರಿಕಲ್ಸ್ ಇದೆ. ಸೊ 4 ಕಾಲಿಗೇಟಿವ್ ಪ್ರಾಪರ್ಟಿ ಇದೆ ಅಲ್ವೇನ್ರಪ್ಪ. ಸೊ 4 ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲೂ ನಿಮ್ಗೆ ಈ ಥರ 4 ಈಕ್ವೇಷನ್ಸ್ ಬರುತ್ತೆ. ಈಗ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಮೇಲೆ ಒಂದು ಈಕ್ವೇಷನ್ ಕೊಟ್ಟೆ ತಾನೇ ಆಲ್ರೆಡಿ. ಈಗ ಇದ್ರ ಮೇಲೆ ಒಂದು ಈಕ್ವೇಷನ್ ಸಿಕ್ತು, ಇನ್ನೆರಡು ಪ್ರಾಪರ್ಟಿ ಇದೆ, ಅದರಲ್ಲೂ 2 ಈಕ್ವೇಷನ್ಸ್ ಬರ್ತದೆ. ಟೋಟಲಿ ಯು ವಿಲ್ ಗೆಟ್ 4 ಈಕ್ವೇಷನ್ಸ್. ಸೊ ಆ 4 ಈಕ್ವೇಷನ್ಸ್ ಮೇಲೂ ನೀವು ನ್ಯೂಮರಿಕಲ್ಸ್ನ ಕಲ್ತ್ಕೊಂಡ್ರೆ ಯಾವುದಾದ್ರು ಒಂದು ಈಕ್ವೇಷನ್ಸ್ ಮೇಲೆ ಒಂದು ನ್ಯೂಮರಿಕಲ್ಲು 3 ಮಾರ್ಕ್ಗೆ ನಿಮಗೆ ಬೋರ್ಡ್ ಎಕ್ಸಾಮಿಗೆ ಯೂಶಲಾಗಿ ಬರ್ತಾನೆ ಇರುತ್ತೆ ರಿಪೀಟ್ ಆಗಿ. ಅಂದರೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಬೋರ್ಡ್ ಎಕ್ಸಾಮಿಗೆ. ಸೊ ಆ ನ್ಯೂಮರಿಕಲ್ಸ್ನ ನಾನು ಲಾಸ್ಟಿಗೆ ಮಾಡ್ತೇನೆ. ಸೊ ಈಗ ಫಾರ್ಮುಲಾನ ತಿಳ್ಕೊಂಡಿರಿ, ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟು ಈ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇದೆಯಲ್ಲ, ಇದನ್ನು ನೀವು ಪ್ರಾಕ್ಟಿಕಲ್ ಆಗಿ ಕೂಡ ಮನೇಲಿ ನೋಡ್ಬೋದು. ಏನು, ನಾನ್ ವಾಲಟೈಲ್ ಸಲ್ಯೂಟನ್ನು ಹಾಕಿದಾಗ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ ನನ್ನ ಪ್ರಾಕ್ಟಿಕಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಮನೆಯಲ್ಲಿ. ಹೇಗೆ, ಈಗ ಫಾರ್ ಎಕ್ಸಾಂಪಲು ಒಂದು ಸ್ಟವ್ ಮೇಲೆ ಪಾತ್ರೆಯಲ್ಲಿ ನೀರನ್ನು ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಇಡಿ ಫಸ್ಟು. ಓಕೆ, ಸ್ವಲ್ಪ ಹೊತ್ತು ಆದಮೇಲೆ ಬಾಯ್ಲ್ ಆಗೋಕ್ಕೆ ಶುರುವಾಗುತ್ತೆ. ಈಗ ಲಿಕ್ವಿಡ್ ಇಮಿಡಿಯೇಟ್ ಬಾಯ್ಲ್ ಆಗುತ್ತಾ, ಇಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ತಾನೇ ಬಾಯ್ಲ್ ಆಗೋದು, ಬಾಯ್ಲ್ ಆಗುತ್ತೆ. ಅದು ಯಾಕೆ ಅಂತ ಹೇಳ್ತೀನಿ ನಾನು. ಬಾಯ್ಲ್ ಆಗೋಕ್ಕೆ ಶುರುವಾಗುತ್ತೆ ಅಂತ ಅಂದ್ಕೊಳ್ಳಿ. ವೆನ್ ಇಟ್ ಈಸ್ ಬಾಯ್ಲಿಂಗ್ ಜಸ್ಟ್ ಆ್ಯಡ್ ಸಮ್ ಸಾಲ್ಟ್, ಉಪ್ಪನ್ನು ಹಾಕಿ, ಸೋಡಿಯಂ ಕ್ಲೋರೈಡ್ ಅಥವಾ ಶುಗರನ್ನು ಹಾಕಿ. ಉಪ್ಪು ಗೊತ್ತಿದೆ ನಿಮಗೆ ನಾನ್ ವಾಲಟೈಲ್ ಸಲ್ಯೂಟ್ ಅಂತ ಹೇಳಿ, ಶುಗರು ಕೂಡ ನಾನ್ ವಾಲಟೈಲ್ ಸಲ್ಯೂಟ್ ಹಾಕಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು ಆ ಬಾಯ್ಲ್ ಆಗ್ತಿರೋ ವಾಟರ್ ಸ್ಟಾಪ್ ಆಗುತ್ತೆ, ಬಾಯ್ಲಿಂಗ್ ಸ್ಟಾಪ್ ಆಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಬಾಯ್ಲಿಂಗ್ ಶುರುವಾಗುತ್ತೆ. ಯಾಕೆ ನಾನು ಶುಗರ್ ಅಥವಾ ಉಪ್ಪನ್ನು ಹಾಕಿದಾಗ ಬಾಯ್ಲಿಂಗ್ ಸ್ಟಾಪ್ ಆಯಿತು ಅಂದರೆ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ ಆ ಬಾಯ್ಲಿಂಗ್ ಪಾಯಿಂಟ್ ಏನಾಯಿತು, ಇನ್ಕ್ರೀಸ್ ಆಯಿತು. ಸೊ ಹಾಗಾಗಿ ನಿಮಗೆ ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ, ಬಾಯ್ಲಿಂಗ್ ಶುರುವಾಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಅದನ್ನು ಈ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದನ್ನು ನೀವು ಪ್ರಾಕ್ಟಿಕಲಿ ಕೂಡ ಏನು ಮಾಡ್ಬೋದು, ಚೆಕ್ ಮಾಡ್ಕೋಬೋದು. ಅರ್ಥ ಆಯ್ತಲ್ವಾ ಕಾನ್ಸೆಪ್ಟ್ಸ್ನ. ಸೊ ನೆಕ್ಸ್ಟು ಇನ್ನೊಂದು ಹೇಳಬೇಕಿತ್ತು ನಾನು, ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನು ಡೆಫಿನಿಷನ್ ಅಲ್ವಾ. ಯಾಕೆಂದರೆ ಆ ಬಾಯ್ಲಿಂಗ್ ಪಾಯಿಂಟ್ ಡೆಫಿನಿಷನ್ ಗೊತ್ತಿದ್ರೆ ನಾವೇನು ಎಲಿವೇಶನ್ ಅಂತ ಹೇಳ್ತಾ ಇದ್ದೀವೋ ಇಲ್ಲಿ ನಿಮಗೆ ಮ್ಯಾಥಮೆಟಿಕಲಿ ಕೊಟ್ಟನೋ ಅದನ್ನು ಗ್ರಾಫಿಕಲಿ ಪ್ರೂವ್ ಮಾಡ್ಬೋದು. ಗ್ರಾಫನ್ನು ಯೂಸ್ ಮಾಡಿಕೊಂಡು ಕೂಡ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ, ನಾನ್ ವಾಲಟೈಲ್ ಸಲ್ಯೂಟನ್ನು ಹಾಕಿದಾಗ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವು ಗ್ರಾಫಿಕಲಿ ಕೂಡ ಪ್ರೂವ್ ಮಾಡ್ಬೋದು. ಬಟ್ ಅದನ್ನು ಪ್ರೂವ್ ಮಾಡೋಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಡೆಫಿನಿಷನ್ನ ನೀವು ಅರ್ಥ ಮಾಡ್ಕೋಬೇಕು. ಕೆಲವ್ರು ಹೇಳ್ತೀರಾ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ದ ಟೆಂಪರೇಚರ್ ಅಟ್ ವಿಚ್ ಲಿಕ್ವಿಡ್ ಸ್ಟಾರ್ಟ್ ಟು ಬಾಯ್ಲ್ ಅಂತ. ಬಟ್ ದಟ್ ಈಸ್ ನಾಟ್ ಕರೆಕ್ಟ್ ಡೆಫಿನಿಷನ್ಸ್ ಅಲ್ವಾ. ನೀವು ಇನ್ನೂ ಒಂದು ಡೆಫಿನೇಷನ್ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನು, ಈಗ ನೀವು ವಾಟ್ರನ್ನ ಇಟ್ಟ ತಕ್ಷಣ, ಸ್ಟವ್ ಮೇಲೆ ಇಟ್ಟ ತಕ್ಷಣ ಬಾಯ್ಲ್ ಆಗೋಕ್ಕೆ ಶುರುವಾಗುತ್ತಾ, ಇಲ್ಲ ಅಲ್ವಾ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆ ನೋಡಿ, ಯಾವುದೇ ಒಂದು ಲಿಕ್ವಿಡ್ ಬಾಯ್ಲ್ ಆಗಬೇಕು ಅಂದರೆ ಇಲ್ಲಿ ಅಟ್ಮಾಸ್ಫಿಯರ್ ಇದೆ ಅಲ್ವಾ. ಓಕೆ, ಅಟ್ಮಾಸ್ಫಿಯರ್ ಇದೆ ಅಂದಮೇಲೆ ಇಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ, ಕರೆಕ್ಟಾ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ, 1 ಅಟ್ಮಾಸ್ಫಿಯರ್ ಇದೆ ಅಂತ ಅಂದ್ಕೊಳ್ಳೋಣ, ಅಟ್ಮಾಸ್ಫಿಯರಿಕ್ ಪ್ರೆಷರು. ಈಗ ನೀವೊಂದು ಲಿಕ್ವಿಡನ್ನು ಹೀಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಹೀಟ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲ ಲಿಕ್ವಿಡ್ಸ್ಗಳು ಅಟ್ ಎ ಟೈಮ್ ವೇಪರ್ ಸ್ಟೇಟಿಗೆ ಬಂದುಬಿಡ್ತಾವ, ಬರಲ್ಲ, ಹೌದಾನೆ. ಹೀಟ್ ಮಾಡ್ತಾ ಇದ್ದಂಗೆ ಒನ್ ಬೈ ಒನ್ ಲಿಕ್ವಿಡ್ ಮಾಲಿಕ್ಯೂಲ್ಸು ವೇಪರ್ ಸ್ಟೇಟಿಗೆ ಬರ್ತಾ ಹೋಗ್ತವೆ. ಈಗ ಏನಾಯಿತು, ಯಾವುದೋ ಒಂದಷ್ಟು ಮಾಲಿಕ್ಯೂಲ್ಸು ಬಂದವು ವೇಪರ್ ಸ್ಟೇಟಿಗೆ. ಓಕೆ, ಅವ್ರೇನು ಮಾಡ್ತಾರೆ, ದೇ ಕ್ರಿಯೇಟ್ ಸಮ್ ವೇಪರ್ ಪ್ರೆಷರ್. ಆ ಲಿಕ್ವಿಡ್ ಮಾಲಿಕ್ಯೂಲ್ಸು ವೇಪರ್ ಸ್ಟೇಟಿಗೆ ಬಂದಾಗ ಅವರಿಂದ ಏನು ಪ್ರೆಷರ್ ಕ್ರಿಯೇಟ್ ಆಗ್ತೀಯೋ ಅದನ್ನು ವೇಪರ್ ಪ್ರೆಷರ್ ಅಂತ ಕರಿತೀವಿ. ಈಗ ಸಮ್ ವೇಪರ್ ಪ್ರೆಷರ್ ಬಂತು, ಹೀಟ್ ಮಾಡ್ತಾ ಹೋಗಿ ಇನ್ನೂ ವೇಪರ್ ಪ್ರೆಷರ್ ಏನಾಗ್ತಾ ಹೋಗುತ್ತೆ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಈ ವೇಪರ್ ಪ್ರೆಷರು ಅಂದರೆ ಆ ಲಿಕ್ವಿಡ್ ಮಾಲಿಕ್ಯೂಲ್ಸು ವೇಪರ್ ಸ್ಟೇಟಿಗೆ ಬಂದು ಕ್ರಿಯೇಟ್ ಮಾಡ್ತಾ ಇರೋವಂಥ ಪ್ರೆಷರು ಅಟ್ಮಾಸ್ಫರಿಕ್ ಪ್ರೆಷರ್ಗೆ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಲಿ ಇವೆರಡು ಈಕ್ವಲ್ ಆಗುತ್ತೆ. ಇವೆರಡು ಈಕ್ವಲ್ ಆದಾಗ ಲಿಕ್ವಿಡ್ ಏನಾಗುತ್ತೆ, ಬಾಯ್ಲ್ ಆಗೋಕ್ಕೆ ಶುರುವಾಗುತ್ತೆ. ಅದನ್ನು ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ. ದ ಬಾಯ್ಲಿಂಗ್ ಪಾಯಿಂಟ್ ಇಸ್ ಅ ಟೆಂಪ್ರೇಚರ್ ಅಟ್ ವಿಚ್ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ದು ವೇಪರ್ ಪ್ರೆಷರ್ ಬಿಕಮ್ಸ್ ಈಕ್ವಲ್ ಟು ದ ಅಟ್ಮಾಸ್ಫರಿಕ್ ಪ್ರೆಷರ್. ಈ ಅಟ್ಮಾಸ್ಫಿಯರ್ಲಿ ಪ್ರೆಷರ್ ಇರುತ್ತಲ್ಲ ಅದಕ್ಕೆ ಈಕ್ವಲ್ ಆಗಬೇಕು. ಯಾವಾಗ ಈಕ್ವಲ್ ಆಗ್ತದೋ ಆಗ ಲಿಕ್ವಿಡು ಬಾಯ್ಲ್ ಆಗೋಕ್ಕೆ ಶುರುವಾಗುತ್ತೆ. ಅದನ್ನು ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಡೆಫಿನಿಷನ್ ಅರ್ಥ ಆಗಿದ್ರೆ ಒಂದು ನಾನ್ ವಾಲಟೈಲ್ ಸಲ್ಯೂಟನ್ನು ನಾವು ವಾಲಟೈಲ್ ಲಿಕ್ವಿಡ್ ಹಾಕಿದಾಗ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ಗ್ರಾಫಿಕಲಿ ಪ್ರೂವ್ ಮಾಡೋಣ. ಓಕೆ, ಈಗ ಗ್ರಾಫಿಕಲಿ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡೋಣ. ನೋಡಿ, ಒಂದು ಗ್ರಾಫನ್ನು ತೊಗೋತೀನಿ. ಓಕೆ, ಸೊ ಈ ಗ್ರಾಫಲ್ಲಿ ಎಕ್ಸ್ ಆಕ್ಸಸಲ್ಲಿ ಐ ವಿಲ್ ಟೇಕ್ ದ ಟೆಂಪ್ರೇಚರ್.
ಓಕೆ, ಇದು ಆರಿಜನ್ನು. ವೈ ಆಕ್ಸಲ್ಲಿ ಏನು ಮಾಡೋಣ, ವೇಪರ್ ಪ್ರೆಷರನ್ನು ತೊಗೊಳ್ಳೋಣ, ಒಂದು ಲಿಕ್ವಿಡಿಂದ ಕ್ರಿಯೇಟ್ ಆಗುವಂಥ ವೇಪರ್ ಪ್ರೆಷರು. ಮತ್ತು ಇದು ಅಟ್ಮಾಸ್ಫರಿಕ್ ಪ್ರೆಷರ್ ತೊಗೊಳ್ಳೋಣ, ಅಟ್ಮಾಸ್ಫರಿಕ್ ಪ್ರೆಷರ್. ಓಕೆ, ಈಗ ನಾನು ಪ್ಯೂರ್ ಸಾಲ್ವೆಂಟನ್ನು ತೊಗೋತೀನಿ. ಈಗ ಒಂದು ಸಾಲ್ವೆಂಟ್ ಇದೆ, ಪ್ಯೂರ್ ಸಾಲ್ವೆಂಟು. ಪ್ಯೂರ್ ಸಾಲ್ವೆಂಟದು ವೇಪರ್ ಪ್ರೆಷರ್ ಏನಾಗಿರುತ್ತೆ, ಹೈ ಇರುತ್ತೆ ಅಲ್ವಾ, ಯಾಕೆ ಅಟ್ರಾಕ್ಷನ್ ಕಡಿಮೆ ಇರುತ್ತೆ, ಈಸಿಯಾಗಿ ವೇಪರ್ ಸ್ಟೇಟಿಗೆ ಬರ್ತಾರೆ. ಹಾಗಾಗಿ ಪ್ಯೂರ್ ಸ್ಟೇಟಲ್ಲಿ ಒಂದು ಲಿಕ್ವಿಡ್ದು ವೋಲಟೈಲ್ ಲಿಕ್ವಿಡ್ದು ಪ್ರೆಷರು ಜಾಸ್ತಿ ಇರುತ್ತೆ. ಈಗ ನಾನು ಒಂದು ಸಾಲ್ವೆಂಟನ್ನು ತೊಗೋತೀನಿ, ಅದರದ್ದು ಪ್ರೆಷರ್ ಇಲ್ಲೆಲ್ಲೋ ಇದೆ, ಓಕೆ ಅಂತ ಅಂದ್ಕೊಳ್ಳೋಣ. ಇಷ್ಟಿದೆ ಪ್ರೆಷರು, ಇಷ್ಟು ಟೆಂಪ್ರೇಚರಲ್ಲಿ ಒಂದು ಸಾಲ್ವೆಂಟ್ದು ಪ್ರೆಷರ್ ಇಷ್ಟಿದೆ ಪ್ಯೂರ್, ಇನ್ನು ಕಂಬೈನ್ ಸ್ಟೇಟಲ್ಲಿ ತೊಗೊಂಡಿಲ್ಲ, ಇದನ್ನು ತೊಗೋತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಪ್ಯೂರ್ ಸ್ಟೇಟಲ್ಲಿ. ಈಗ ನಾನು ಆ ಪ್ಯೂರ್ ಸಾಲ್ವೆಂಟ್ದು ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಹೋದರೆ ಅದರದ್ದು ವೇಪರ್ ಪ್ರೆಷರು ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಆಗ್ತಾ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಆ ಸಾಲ್ವೆಂಟ್, ಇದು ಯಾವುದಿದು ಸಾಲ್ವೆಂಟ್, ಆ ಸಾಲ್ವೆಂಟ್ದು ವೇಪರ್ ಪ್ರೆಷರು ಬಿಕಮ್ಸ್ ಈಕ್ವಲ್ ಟು ದ ಅಟ್ಮಾಸ್ಫಿಯರ್, ಈಕ್ವಲ್ ಆಗೋಯ್ತು ಇಲ್ಲೆಲ್ಲೋ. ಸೊ ಯಾವ ಟೆಂಪ್ರೇಚರಲ್ಲಿ ಅದು ಈಕ್ವಲ್ ಆಯಿತು, ದಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಟ್ ಪ್ಯೂರ್ ಸಾಲ್ವೆಂಟ್. ಪ್ಯೂರ್ ಅಂತ ಬರ್ಕೋತೀನಿ ಅಲ್ವಾ. ಇದು ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟು, ಇದು ಅಟ್ಮಾಸ್ಫಿಯರ್ ಪ್ರೆಷರ್. ಈ ಪಾಯಿಂಟಲ್ಲಿ ಏನಾಗ್ತಾ ಇದೆ ಅಂದರೆ ಸಾಲ್ವೆಂಟ್ದು ವೇಪರ್ ಪ್ರೆಷರು ಅಟ್ಮಾಸ್ಫಿಯರ್ ಪ್ರೆಷರ್ ಇಲ್ಲಿ ಈಕ್ವಲ್ ಆಯಿತು, ಅಂದರೆ ಲಿಕ್ವಿಡ್ ಇಲ್ಲಿ ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ಕರೆಸ್ಪಾಂಡ್ ಆಗಿರುವಂಥ ಟೆಂಪ್ರೇಚರ್ನೇ ನಾನು ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ಅಂತ ತೊಗೋಬೋದು ಅಲ್ವಾ. ಈಗ ಸೊಲ್ಯೂಷನ್ ತೊಗೊಳ್ಳೋಣ ಅದ್ರದ್ದು. ಈಗ ಸೊಲ್ಯೂಷನ್ ಮಾಡಿದ್ದೀನಿ ನಾನೀಗ. ಸೊಲ್ಯೂಷನ್ ಮಾಡಿಬಿಟ್ಟು ಗ್ರಾಫನ್ನು ಪ್ಲಾಟ್ ಮಾಡಬೇಕು. ಈಗ ಸೊಲ್ಯೂಷನ್ ಮಾಡೋಕ್ಕೆ ನಾವೇನು ಆ್ಯಡ್ ಮಾಡಿರ್ತೀವಿ, ನಾನ್ ವಾಲಟೈಲ್ ಸಲ್ಯೂಟನ್ನು ಹಾಕಿರ್ತೀರ. ಆವಾಗ ವೇಪರ್ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಹೌದಾ. ಯಾಕೆ, ನಾನ್ ವಾಲಟೈಲ್ ಸಲ್ಯೂಟನ್ನು ಹಾಕಿದಾಗ ಮಾಲಿಕ್ಯೂಲ್ಸ್ ಹತ್ತಿರ ಬಂದಿರುತ್ತೆ, ಸಾಲ್ವೆಂಟದು ಬಾಂಡು ಸ್ಟ್ರಾಂಗ್ ಆಗಿರುತ್ತೆ, ಈಸಿಯಾಗಿ ವೇಪರ್ ಸ್ಟೇಟಿಗೆ ಬರಲ್ಲ. ಅಂದಮೇಲೆ ಸಲ್ಯೂಷನ್ದು ವೇಪರ್ ಪ್ರೆಷರು ಸಾಲ್ವೆಂಟ್ಗಿಂತನೂ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಇಲ್ಲೆಲ್ಲೋ ಇರುತ್ತೆ. ಇದು ಸಲ್ಯೂಷನ್ದು ವೇಪರ್ ಪ್ರೆಷರ್ ಅಟ್ ದ ಸೇಮ್ ಟೆಂಪ್ರೇಚರು, ಓಕೆನಾ. ಈಗ ನಾನೇನು ಮಾಡ್ತೀನಿ, ಎಗೇನು ಸಲ್ಯೂಷನ್ದು ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸಲ್ಯೂಷನ್ದು ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಹೋದರೆ ಆಬ್ವಿಯಸ್ಲಿ ಅದ್ರದ್ದು ವೇಪರ್ ಪ್ರೆಷರ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಆ ಸಲ್ಯೂಷನ್ದು ವೇಪರ್ ಪ್ರೆಷರು ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಏನಾಯಿತು, ಈಕ್ವಲ್ ಆಯಿತು. ಇದೇನಪ್ಪ, ಇದು ಸಲ್ಯೂಷನ್ದು, ಇದು ಸಲ್ಯೂಷನ್ ಕಂಟೈನಿಂಗ್ ನಾನ್ ವಾಲಟೈಲ್ ಸಲ್ಯೂಟ್. ಸೊ ಈಕ್ವಲ್ ಆಯಿತು. ಈ ಎಲ್ಲಿ ಈಕ್ವಲ್ ಆಯಿತು ಅದಕ್ಕೆ ಕರೆಸ್ಪಾಂಡ್ ಆಗಿರುವಂಥ ಟೆಂಪ್ರೇಚರ್ನೇ ನಾವು ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಲ್ಯೂಷನ್. ಆ ಬಾಯ್ಲಿಂಗ್ ಪಾಯಿಂಟ್ ಏನಂತ ಬರೀತೀನಿ, TB ಅಂತ ಬರೀತೀನಿ, ನಾಟ್ ಅಂತ ಬರೆಯಲ್ಲ, ಯಾಕೆಂದರೆ ಅದು ಕಂಬೈನ್ ಸ್ಟೇಟ್. ಈಗ ನೀವು ಎರಡನ್ನ ಅಬ್ಸರ್ವ್ ಮಾಡಿ, TB ನಾಟ್, TB ಏನಿದೆ, ಜಾಸ್ತಿ ಇದೆ, TB ನಾಟ್ ಕಡಿಮೆ ಇದೆ, ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಏನಾಯಿತು, ಜಾಸ್ತಿ ಆಯಿತು. ಅದೇ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಅವೆರಡು ಡಿಫ್ರೆನ್ಸ್, ಈ ಎರಡು ಲೈನ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಾಗಿರುತ್ತೆ ನಿಮಗೆ, ಡೆಲ್ಟಾ TB ಆಗಿರುತ್ತೆ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗಿರುತ್ತೆ. ಅರ್ಥ ಆಯ್ತಾ. ಸೊ ನಿಮ್ಗೆ ಬಾಯ್ಲಿಂಗ್ ಪಾಯಿಂಟ್ ಡೆಫಿನೇಷನ್ ಅರ್ಥ ಮಾಡಿಕೊಂಡು ಈ ಗ್ರಾಫನ್ನು ಪ್ಲಾಟ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಅರ್ಥ ಆಗ್ತದೆ, ಓಕೆನಾ. ಈ ಗ್ರಾಫನ್ನು ನಿಮಗೆ 2 ಮಾರ್ಕ್ಸಿಗೆಲ್ಲಾದರೂ ಕೇಳ್ಬೋದು, ಸೊ ನೆನ್ಪಿಟ್ಕೊಳ್ಳಿ. ಸೊ ಗ್ರಾಫಿಕಲಿ ಕೂಡ ನಾನೀಗ ಆ ಬಾಯ್ಲಿಂಗ್ ಪಾಯಿಂಟು ಎಲಿವೇಶನ್ ಆಗುತ್ತೆ, ನಾನ್ ವಾಲಟೈಲ್ ಸಲ್ಯೂಟನ್ನು ಒಂದು ವೋಲಟೈಲ್ ಲಿಕ್ವಿಡ್ಗೆ ಹಾಕಿದಾಗ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಆಗುತ್ತೆ ನನ್ನ ನೋಡಿ ಗ್ರಾಫಿಕಲಿ ಕೂಡ ಪ್ರೂವ್ ಮಾಡಿದ್ದೀವಿ. ಅರ್ಥ ಆಯ್ತಲ್ವ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ನಾವು ನಾನ್ ವಾಲಟೈಲ್ ಸಲ್ಯೂಟನ್ನು ಒಂದು ವೋಲಟೈಲ್ ಲಿಕ್ವಿಡ್ಗೆ ಡಿಸಾಲ್ವ್ ಮಾಡಿದಾಗ ಫಾರ್ಮ್ ಆಗುವಂಥ ಸಲ್ಯೂಷನ್ಸಲ್ಲಿ ಕ್ರಿಯೇಟ್ ಆಗುವಂಥ ಸಮ್ ಪ್ರಾಪರ್ಟೀಸನ್ನು ನೋಡಿದ್ವಿ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳಿ. ಆ ಕಾಲಿಗೇಟಿವ್ ಪ್ರಾಪರ್ಟಿ ಡೆಫಿನಿಷನ್ನ ಅರ್ಥ ಮಾಡ್ಕೊಂಡ್ರಿ, ಮತ್ತು ಎಷ್ಟು ಥರ ಕಾಲಿಗೇಟಿವ್ ಪ್ರಾಪರ್ಟಿ ಇದೆ, ಅಂದರೆ 4 ಟೈಪ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ ಇದೆ ಅಂತ ಗೊತ್ತಾಯಿತು, ಮತ್ತು ಆ ನೇಮ್ಗಳನ್ನ ತಿಳ್ಕೊಂಡ್ರಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಆ 2 ಕಾಲಿಗೇಟಿವ್ ಪ್ರಾಪರ್ಟೀಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಒಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆ್ಯಂಡ್ ಇನ್ನೊಂದು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಈ 2 ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲೂ ನೀವು ಮೋಲಾರ್ ಮಾಸ್ ಆಫ್ ದ ಸಲ್ಯೂಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಈಕ್ವೇಷನ್ ಡೆರಿವೇಷನ್ನ ಕಲ್ತ್ಕೊಂಡಿದ್ದೀರಾ. ಸೊ ಮುಂದಿನ ಸೆಷನಲ್ಲಿ ಇನ್ನೆರಡು ಕಾಲಿಗೇಟಿವ್ ಪ್ರಾಪರ್ಟೀಸ್ ಬಗ್ಗೆ ನಾವು ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ವೀಡಿಯೋದು ಇಂಟಿಮೇಷನ್ ನಿಮ್ಮ ಡೈರೆಕ್ಟಾಗಿ ನಿಮಗೆ ಬಂದು ತಲುಪುತ್ತೆ. ಆವಾಗ ನೀವು ಕಂಟಿನ್ಯೂಯಸ್ ವೀಡಿಯೋಸ್ನ ನೋಡಿಕೊಂಡು ಆ ಚಾಪ್ಟ್ರು ಕಂಟಿನ್ಯೂಟಿನ ಮೇಂಟೈನ್ ಮಾಡೋಕ್ಕೆ ನಿಮಗೆ ಈಸಿ ಆಗ್ತದೆ. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಸೊ ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.